ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭೀಮಾರ್ಜುನಾಭ್ಯಾಮಿಹ ಹನ್ಯಮಾನೆ ಬಲೇ ಕುರುಡಾಬಿತರೈಶ್ಚ ಪಾಂಡವೈಃ ಪ್ರದೀಪಹಸ್ತಾಃ ಅಥ ಯೋಧಕಾಶ್ಚ ಸರ್ವೇಪಿ ನಿದ್ರಾವಶಗಾ ಬಭೂವುಃ. ಎಲ್ಲರೂ ಕೂಡ ಘಟೋತ್ಕಚನ ವಧೆ ಅನಂತರ ಸ್ವಲ್ಪ ಹೊತ್ತು ಯುದ್ಧ ನಡೆದ ಮೇಲೆ ಎಲ್ಲರೂ ಕೂಡ ಆಯಾಸದಿಂದಾಗಿ ನಿದ್ರೆ ಮಾಡಲಿಕ್ಕೆ ಶುರು ಮಾಡಿದರು. ದೃಷ್ಟ್ವೈವ ತಾನಾಹ ಧನಂಜಯಸ್ತದಾ ಸ್ವಸ್ತ್ಯಸ್ತು ಸ್ವಪ್ಸ್ಯಂತು ಯಾವತ್ ಶಶಿನಃ ಪ್ರಕಾಶಃ ಇತೀರಿತಾಃ ಆಶಿಷಃ ಫಲ್ಗುನಾಯ ಪ್ರಯುಜ್ಯ ಸರ್ವೇ ಸುಷುಪುಃ ಯಥಾ ಸ್ಥಿತಾಃ. ದೃಷ್ಟ್ವಾ ಏವ ತಾನಾಹ ಧನಂಜಯಃ ತದಾ ಆಗ ತಾನ್ ದೃಷ್ಟ್ವಾ ಏವ ಅವ್ರು ನೋಡ್ತಿರ್ಲಿಕ್ಕೇನೆ ಅರ್ಜುನ ಧನಂಜಯ ಆಹ ಹೇಳಿದ. ಸ್ವಪ್ಸ್ಯಂತು ಯಾವತ್ ಶಶಿನಃ ಪ್ರಕಾಶಃ ಚಂದ್ರೋದಯ ಆಗೋವರೆಗೂ ಮಲ್ಕೊಳ್ರಿ ಅಂತ ಹೇಳಿ, ಚಂದ್ರೋದಯ ಆಗೋವರೆಗೂ ಮಲಗಬಹುದು ಅಂತ ಹೇಳಿದ ತಕ್ಷಣ ಎಲ್ಲರೂ ಮಲಗಿದರು. ಇತೀರಿತಾಃ ಆಶಿಷಃ ಫಲ್ಗುನಾಯ ಪ್ರಯುಜ್ಯ ಸರ್ವೇ ಸುಷುಪುಃ ಯಥಾಸ್ಥಿತಾಃ. ಅವರು ಅರ್ಜುನನಿಗೆ ಭಾರಿ ಆಶೀರ್ವಾದ ಮಾಡಿದರು. ಭಾರಿ ಸಂತೋಷ, ಭಾರಿ ಒಳ್ಳೆಯದಾಗಲಿ ನಿನಗೆ ಅಂತ ಹೇಳ್ತಾ ಎಲ್ಲ ಮಲಗಿದರು. ಯಥಾಸ್ಥಿತ, ಎಲ್ಲಿದ್ದರೂ ಎಲ್ಲೇ, ಆನೆ ಮೇಲಿದ್ದರೆ ಆನೆ ಮೇಲೆ, ಕುದುರೆ ಮೇಲೆ ಕುದುರೆ, ನಿಂತಲ್ಲೇ ಆ ರೀತಿ ಮಲಗಿದರು. ಕಾರಣ ಏನು, ಇದು 14 ದಿವಸ ಯುದ್ಧ, ಇಡೀ ದಿವಸ ನಡೆದಿದೆ, ಮಧ್ಯರಾತ್ರಿ ಆದರೂ ನಡೆದಿದೆ, ಆದ್ದರಿಂದ ಭಾರಿ ಸುಸ್ತಾಗಿದ್ದರು, ಮಲಗಿದರು. ಪುನಶ್ಚ ಚಂದ್ರೇ ಅಭ್ಯುದಿತೆ ಬುಧೇತೆ ಯುಧೇತೆ ಸಮಾಯುಶಸ್ತ್ರ ಮಹಾಸ್ತ್ರವರ್ಷಾಃ ತತ್ರಾಯಾತಃ ಸಾತ್ವಿಕಿಂ ಸೋಮತತ್ತೋ ಭೂರಿಶ್ಚ ತಾಭ್ಯಾಂ ಯುಯುಧೇ ಸ ಏಕಃ. ಪುನಃ ಚ ಚಂದ್ರೇ ಅಭ್ಯುದಿತೆ ಯುಧೇ ತೇ ಸಮಾಯಯುಃ ಶಸ್ತ್ರಮಹಾಸ್ತ್ರವರ್ಷಾಃ ತತ್ರಾಯಾತಃ ಸಾತ್ವಿಕಿಂ ಸೋಮತತ್ತಃ ಭೂರಿಃ ಚ ತಾಭ್ಯಾಂ ಯುಯುಧೇ ಸಹ ಏಕಃ. ಪುನಃ ಚ ಚಂದ್ರೇ ಅಭ್ಯುದಿತೆ, ಚಂದ್ರೋದಯ ಆಯಿತು. ಯುಧೇತೆ, ಯುದ್ಧಕ್ಕೋಸ್ಕರ, ತೇ ಅವರೆಲ್ಲ ಕೂಡ ಸಮಾಯಯುಃ ಮತ್ತೆ ಶುರು ಮಾಡಿದರು. ಶಸ್ತ್ರಮಹಾಸ್ತ್ರವರ್ಷಾಃ, ಶಸ್ತ್ರವರ್ಷಾಃ ಮಹಾಸ್ತ್ರವರ್ಷಾಃ, ಶಸ್ತ್ರಗಳಿಂದ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಸುರಿಮಳೆ ಮಾಡ್ತಾ ಯುದ್ಧ ಶುರು ಮಾಡಿದರು. ತತ್ರಾಯಾತಃ ಸಾತ್ವಿಕಿಂ ಸೋಮದತ್ತಃ ಭೂರಿಃ ಚ ತಾಭ್ಯಾಂ ಯುಯುಧೇ ಸಹ ಏಕಃ. ಆಗ ಸಾತ್ವಿಕಿ ಬಂದಂತಹ ಆಯಾತಃ ಸೋಮದತ್ತಃ ಭೂರಿಃ, ಸೋಮದತ್ತ ಮತ್ತು ಭೂರಿ ಇಬ್ಬರು ಯಾರವರು? ತಂದೆ ಮಗ, ಸೋಮದತ್ತ ತಂದೆ, ಭೂರಿ ಮಗ, ಅವರಿಬ್ಬರು ಕೂಡ ಏನಾದರೂ ಸಾತ್ವಿಕಿಂ ಭೂರಿಶ್ಚ ತಾಭ್ಯಾಂ ಯುಧೇ ಸ ಏಕಃ, ಅವರಿಬ್ಬರ ಜೊತೆ ಸಾತ್ವಿಕಿ ಯುದ್ಧ ಮಾಡಿದ. ಆಗ ಯುದ್ಧಕ್ಕೆ ಬಂದಂಥ ಸೋಮದತ್ತ ಮತ್ತು ಭೂರಿ ಇಬ್ಬರ ಮೇಲೆ ಸಾತ್ವಿಕಿ ಒಬ್ಬನೇ ಏಕಃ ಯುಧೇ ಯುದ್ಧವನ್ನು ಮಾಡಿದ. ಹತೌ ಚ ತೌ ಪೇತತುಃ ತೇನ ಭೂಮೌ ಬಾಲ್ಯೀಕ ಏನಂ ಸಮರೇತು ಅಯೋಧಯತ್ ಸ ಸಾತ್ವಿಕಿಂ ವಿರಥೀಕೃತ್ಯ ಬಾಣಂ ವಧಾಯ ತಸ್ಯಾಶು ಮುಮೋಚ ವೀರಃ. ಹತೌ ಚ ತೌ ಪೇತತುಃ ತೇನ ಭೂಮೌ ಬಾಲ್ಯೀಕಃ ಏನಂ ಸಮರೇತು ಅಯೋಧಯತ್ ಸಹ ಸಾತ್ವಿಕಿಂ ವಿರಥೀಕೃತ್ಯ ಬಾಣಂ ವಧಾಯ ತಸ್ಯ ಆಶು ಮುಮುಚೆ ವೀರಃ. ಹತೌ ಚ ತೌ ಪೇತತುಃ ತೇನ ಸಾತ್ವಿಕಿನ, ತೌ ಅವರಿಬ್ಬರು ಕೂಡ ಹತೌ ಪೇತತು ಹತರಾಗಿ ಬಿದ್ದರು, ಇಬ್ಬರನ್ನು ಕೊಂದ. ಎಷ್ಟು ಜನ ಹೋದಾಗಾಯ್ತು ಅವರಲ್ಲೀಗ? ಹಿಂದೇನಾಗಿತ್ತು, ಶಲಣ ಸಂಹಾರ ಆಗಿತ್ತು, ಆಮೇಲೆ ಭೂರಿಶ್ವರ ಸಂಹಾರ ಆಯಿತು, ಆಮೇಲೆ ಭೂರಿದಾಯಿತು, ಸೋಮದತ್ತಂದಾಯಿತು. ಅವರೆಲ್ಲ ಯಾರು? ಅವರೆಲ್ಲ ಕೂಡ ಸೋಮದತ್ತ ತಂದೆ, ಅವ್ರ 3 ಜನ ಅವ್ರ ಮಕ್ಕಳು.
ಅದೇ ದಿವಸ ಒಂದೇ ದಿವಸ ಅವರೆಲ್ಲ ಕೂಡ ಮಧ್ಯಾಹ್ನದಲ್ಲಿ ಶಲನ ಕೊಂದಿದ್ದರು, ಸ್ವಲ್ಪ ಹೊತ್ತಾದಮೇಲೆ ಭೂರಿಶ್ರವನ ಕೊಂದರು, ರಾತ್ರಿಯಲ್ಲಿ ಸೋಮದತ್ತ ಮತ್ತು ಭೂರಿ ಇಬ್ಬರಾದರು. ಇನ್ನೊಬ್ಬರು ಉಳ್ಕೊಂಡಿದ್ದಾನೆ, ಯಾರವರು? ಬಾಲ್ಯಕ. ಇವರೆಲ್ಲರ ತಂದೆ. ಇವರು ಭೂರಿಶ್ರವ ಚಲರ ತಂದೆ ಸೋಮದರ ತಂದೆ ಬಾಲ್ಯಕ ರಾಜ. ಆತ ಯುದ್ಧಕ್ಕೆ ಬಂದ. ತಸ್ಯ ವಧಾಯ ತಸ್ಯಾಚ ಸಸತ ಬಾಲ್ಯೀಕ ಏನಂ ಸಮರೇತು ಅಯೋಧಯತೆ. ಬಾಲ್ಯಕ ರಾಜ ಯುದ್ಧಕ್ಕೆ ಬಂದ. ತನ್ನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ಕೂಡ ಹೊಡೆದಿದ್ದಾನೆ ಸಾತ್ಯಕಿ. ಭಾರಿ ಕೋಪದಿಂದ ಯುದ್ಧ ಶುರು ಮಾಡಿದ. ಸಹ ಸಾತ್ಯಕಂ ವಿರಥೀಕೃತ್ಯ, ಸಾತ್ಯಕಿನ ವಿರಥನನ್ನಾಗಿ ಮಾಡಿದ. ಬಾಣಂ ವಧಾಯ ತಸ್ಯ ಆಶು ಮುಮೋಚ ವೀರ. ಒಂದು ಬಾಣ ತಗೊಂಡ. ಸಾತ್ಯಕಿಯ ವಧೆಗೋಸ್ಕರವಾಗಿ ವೀರನಾದ ಆತ ಆಶು ಕೂಡಲೇ ಮುಮೋಚ ಪ್ರಯೋಗ ಮಾಡಿದ. ಸಾತ್ಯಕಿನ ಕೊಲ್ಲಬೇಕು ಅಂತ ಬಾಣ ಹೊಡೆದಿದ್ದೀಗ. ಚಿಚ್ಛೇದತಂ ಭೀಮಸೇನ ಸ್ತ್ರಿಧೈವ ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ ತಯಾ ಹತೋ ವಿಹ್ವಲಿತೋ ವೃಕೋದರೋ ಜಘಾನತಂ ಗದಯಾ ಸೋಪತಚ್ಚ. ಚಿಚ್ಛೇದತಂ ಭೀಮಸೇನಃ ತ್ರಿಧಾ ಏವ ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ ತಯಾ ಹತಃ ವಿಹ್ವಲಿತಃ ವೃಕೋದರಃ ಜಘಾನ ತಂ ಗದಯಾ ಸಹ ಅಪತಚ್ಚ. ತಂ ಭೀಮಸೇನಃ ಚಿಚ್ಛೇದ ತ್ರಿಧಾ. ಸಾತ್ವಿಕೆಯನ್ನು ಕೊಲ್ಲೋಕ್ಕೋಸ್ಕರ ಬಾಲ್ಯಕ ರಾಜ ಬಿಟ್ಟ ಬಾಣನ ಭೀಮಸೇನ ಮೂರು ತುಂಡು ಮಾಡಿ ಬಿತ್ತು. ಸಾತ್ವಿಕಿಗೇನೂ ಆಗಲಿಲ್ಲ. ಆಗ ಸಾತ್ವಿಕಿನ ಸೇವ್ ಮಾಡಿತ್ತು. ತಸ್ಮೈ ಶತಘ್ನೀಂ ಪ್ರಜಹಾರ ಬಾಲ್ಹಿಕಃ. ಬಾಲ್ಯಕ ರಾಜ ನೋಡಿದ. ಶತಘ್ನಿ ಅಂತ ಒಂದು ಆಯುಧ ಹೆಸರೇ ಹೇಳುತ್ತೆ. ಶತಘ್ನಿ ಏನು ಮಾಡಿತ್ತು? ಶತಾನ್ಘ್ರಂತಿ. ಒಂದು ಸಟ್ ಹೊಡೆದ್ರೆ ಎಷ್ಟು ಜನ ಸಾಯ್ತಿರ್ತಾರೆ? ಅದಕ್ಕೆ 100 ಜನ. ಪಟ ಮೆಷಿನ್ ಗನ್ ಹೊಡೆದ್ರೆ ಏನು ಮಾಡುತ್ತೆ? ಒಂದು ಸಟ್ ಪಟ ಹೊಡೆದಾಕ್ಬಿಡುತ್ತೆ. ಆ ಟೈಪ್ ಶತಘ್ನಿ. ಶತ ಅಂದರೆ ಬಹು. ಶತ 100 ಆಗಬೇಕಾಗಿಲ್ಲ, ಹೆಚ್ಚು ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಶತಘ್ನಿ ಎಲ್ಲಿದೆ? ಇಲ್ಲಿ ದೇವ್ರಿಗೆ ಎಲ್ಲ ಹೆಸರು ಇದೆ. ಆ ವಿಷಯ ಬಿಟ್ಬಿಡಿ. ಅನಂತಾಗ ಅನಂತರ ಒಟ್ಟಿಗೆ ಕೊಲ್ತಾನೆ ದೇವರು, ಆ ವಿಚಾರ ಬೇರೆ. ಆದರೆ ಇದು ಆಯುಧ. ಇಲ್ಲಿ ಆಯುಧ ದೇವ್ರಿಗೆ ಎಲ್ಲ ಹೆಸರು ಇದೆ. ಏನು ಸಿಕ್ಕರೆ ಆ ಹೆಸರು ದೇವ್ರಿಗೆ ಹೇಳ್ಬೋದು. ಒಳ್ಳೆಯದು ಕೆಟ್ಟದ್ದು ಎಲ್ಲ. ಒಳ್ಳೆಯದೆಲ್ಲ ಗುಣವಾಚಕವಾಗಿ, ಕೆಟ್ಟದ್ದೆಲ್ಲ ನಿಯಾಮಕನಾಗಿದ್ದಾನೆ. ಸ್ವಾತಂತ್ರ್ಯ ಅಂತ ಅರ್ಥ ಬಂದಿದೆ ಅದೆಲ್ಲ ಕೂಡ. ತಯಾ ಹತಃ ವಿಹ್ವಲಿತಃ. ಆಗ ಜೋರಾಗೆ ಹೊಡೆದ ಭೀಮಸೇನಿಗೆ. ಯಾರೋ? ಬಾಲ್ಯಕ ರಾಜ. ಯಾವುದರಿಂದ? ಶತಘ್ನಿಯಿಂದ. ಹೊಡೆದಕ್ಕೆ ಸಾಧ್ಯ ಶಕ್ತಿಲಿಂದ ಬಂದ ಆತನಿಗೆ ಹೊಡೆದವರು ವಾಯುದೇವರ ಆವೇಶ ಇತ್ತು. ಸೊ ಅವರೇ ಹೊಡ್ಕೊಂಡಾಗಾಯ್ತು ಅಷ್ಟೇ. ಆಗ ಜೋರಾಗೆ ಹೊಡೆದ. ಜಘಾನತಂ ಗದಯ ಸೋಪತಚ್ಚ. ತಕ್ಷಣ ಏನಾಯಿತು? ಗದ ತೊಗೊಂಡು ಹೊಡೆದ್ರು. ಯಾರು? ಬಾಲ್ಯಕನನ್ನು. ಸತ್ತೋದ ಬಾಲ್ಯಕ ರಾಜ. ಇಲ್ಲಿ ಒಂದು ಪ್ರಶ್ನೆ ಶುರುವಾಯಿತು ಈಗ. ಏನಂತ? ಈವರೆಗೂ ಭೀಮಸೇನರು ಯಾರನ್ನು ಕೊಂದಿಲ್ಲ? ವೈಷ್ಣವರನ್ನು ಕೊಂದಿಲ್ಲ. ಅದು ಮಹಾವೈಷ್ಣವ ಆಯಿತ. ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಕರೀತಾರೆ. ಇಂಥವ್ರನ್ನ ಕೊಂದುಬಿಟ್ರಲ್ಲ. ಎರಡಾಗಬೇಕು. ಒಂದು ರೀತಿ ಭೀಮಸೇನ ಕೊಂದಿದ್ದು ತಪ್ಪು ಅನ್ನಬೇಕು. ಇಲ್ಲದೆ ಹೋದರೆ ಬಾಲ್ಯಕರಾಜರಿಗೆ ತಮಸ್ಸಾಯಿತು ಅಂತ ಹೇಳಬೇಕು. ಯಾತಕ್ಕೆ? ಅವ್ರು ಕೊಲ್ಲೋದೆಲ್ಲ ಯಾರನ್ನ? ತಮಯೋಗ್ಯರನ್ನು. ಇಲ್ಲಿ ಎರಡು ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ಭೀಮಸೇನ ತಪ್ಪು ಮಾಡೋದಿಲ್ಲ. ಅದರಿಂದಾಗಿಯೇ ಭೀಮಸೇನಿಂದ ಏನಾಗಿಲ್ಲ? ತಪ್ಪಾಗಿಲ್ಲ. ಇಲ್ಲಿ ಬಾಲ್ಯಕ ರಾಜ ಪ್ರಹ್ಲಾದನಾದ್ರಿಂದ ತಮಸ್ಸಿಗೆ ಹೋಗೋ ಚಾನ್ಸೇ ಇಲ್ಲ. ಮತ್ತೇನಿದೆ ಅಂತ ಪ್ರಶ್ನೆ. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ ಅಂತ ಹೇಳಿದ್ರು. ಮಹಾಭಾರತ ತಾತ್ಪರ್ಯ ಏನು ಮಾಡುತ್ತೆ? ಈಗ ಉತ್ತರ ಕೊಡ್ತಾರೆ. ಇಲ್ಲಿ ನೋಡಿ ಸಂಶಯ ಹಾಗೆ ಉಳ್ಕೊಂಡ್ಬಿಟ್ಟು ಒಂದೇ ಒಂದು ಕೇಸ್ ಇದು. ಇನ್ಯಾವ ವೈಷ್ಣವರನ್ನು ಅವರು ಕೊಂದಿಲ್ಲ. ಅದು ಮಹಾವೈಷ್ಣವನು ಕೊಂದಾಗ ನಮಗೆ ಸಹಜ ಸಂಶಯ ಬರುತ್ತೆ, ಪರಿಹಾರ ಮಾಡುತ್ತಾರೆ. ಏನೋ ಇತ್ತು. ಹೌದು, ಅದಕ್ಕೆ ಅಷ್ಟು ಜ್ವರ ಯುದ್ಧ ಮಾಡೋಕ್ಕೆ ಸಾಧ್ಯ ಆಯಿತು. ಈಗ ಹೇಳ್ತಾರೆ ಒಂದು ಉತ್ತರ ಏನು ಕೊಡಬೇಕು? ಸಾಮಾನ್ಯ ಉತ್ತರ ಏನಿದು? ಅದು ಒಳ್ಳೆಯವನಾಗಿದ್ದರೂ ಕೂಡ ನಾರಾಯಣದಿಟ್ಟು ತದರು ಬಂದೇ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾರಾಯಣ ದ್ವೇಷಿಗಳನ್ನು ಮತ್ತು ಅವರ ಅನುಬಂಧಿಗಳನ್ನು ಕೊಲ್ಲೋದು ದೊಡ್ಡ ಧರ್ಮ ಅಂತ ಹೇಳಿದರು. ಸರಿ ಹೋಯಿತು. ಆದರೆ ಭೀಷ್ಮರನ್ನು ಕೊಂದಿಲ್ಲ. ಹಾಗೆ ಮಾಡಿದರು. ಭೀಷ್ಮರು ಹಾಗೆ ಮಾಡಿದವರೇ, ದ್ರೋಣರು ಮಾಡಿದವರೇ, ಅಶ್ವತ್ಥಾಮರು ಮಾಡಿದವರೇ. ಅವ್ರು ಯಾರೂ ಕೊಲ್ದು ಇವ್ರು ಮಾತ್ರ ಕೊಲ್ಲಕ್ಕೇನು ಕಾರಣ? ಅವ್ರನ್ನೇ ಎಲ್ಲ ಕೊಂದಿರೋ ವಿಚಾರ ಬೇರೆ. ಕೊಂದಿಲ್ಲ. ಬಾಲ್ಯಕನ ಮಾತ್ರ ಯಾಕೆ ಕೊಂದಿದ್ದು? ಒಂದು ಸಂಬಂಧಿ ಹೌದು, ವೈಷ್ಣವ ಹೌದು. ಒಂದು ಕಡೆಗೆ ಸಂಬಂಧಿ, ಬರೀ ಸಂಬಂಧಿ ಎಲ್ಲ. ಏನಾಗಬೇಕು ಪಾಂಡವರಿಗೆ? ಹೇಳಿರೋಣಂತೆ ತಾತಾರ ಮುತ್ತಾತ. ಯಾತಕ್ಕೆ? ಭೀಷ್ಮರು ತಾತನಾದರೆ ಭೀಷ್ಮರು ದೊಡ್ಡಪ್ಪ. ಇವರು ಭೀಷ್ಮರ ಅಪ್ಪ ಯಾರು? ಶಂತನು. ಅಣ್ಣ ಇವರು ಬಾಲ್ಯಕ ರಾಜ. ಆದಮೇಲೆ ಏನಾಯ್ತು? ಈಗ ಮುತ್ತಾತ.
ಭಾಳ ವೈಷ್ಣವ ಯೋಗ್ಯ ಎಲ್ಲ ದೃಷ್ಟಿಯಿಂದ ಪ್ಲಸ್ ಪಾಯಿಂಟ್ ಇರ್ಬೇಕಾದ್ರೆ ಯಾತಕ್ಕೆ ಕೊಂದರು ಅಂತ ಪ್ರಶ್ನೆ. ನಾನು ನೀ ಕೇಳಿ ಹೇಳ್ತೀರಿ, ಇಲ್ಲಿ ಹೇಳಬೇಕಲ್ಲ, ನಮಗೆ ಗೊತ್ತಿದೆ ಹೇಳ್ಬೋದು. ಈಗ ಹೇಳಬೇಕೀಗ ಉತ್ತರ ಕೊಡ್ತಾರೆ. ಫಸ್ಟ್ ಟೈಮ್ ಉತ್ತರ ಕೊಟ್ಟಿದ್ದು ಬಾಲ್ಯೀಕ. ಇಲ್ಲಿ ಆಚಾರ್ಯ ಹಿಂದೆ ಹೇಳಬೇಕಾ ಪ್ರಜಹಾರ ಬಾಲ್ಯೀಕ ಅಂದರು. ಬಾಲ್ಯೀಕ ಅನ್ನಲಿಲ್ಲ, ಬಾಲ್ಯೀಕ ಚಿಕ್ಕದು ಮಾಡಿಬಿಟ್ರು ಪದಾನ. ಯಾಕೆ ಹಾಗೆ ಮಾಡಿದರು ಅಂತ ಪ್ರಶ್ನೆ ಬಂದರೆ ಇನ್ನೇನು ಆತನ ಕಥೆ ಮುಗಿತಾ ಇದೆ. ಬಾಲ್ಯೀಕ ಅಲ್ಲ, ಬಾಲ್ಯೀಕ ಅಷ್ಟೇ. ಅಂದರೆ ಏನಾಯ್ತು, ಈಗ ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಶಬ್ದ ಸಾರಸ್ಯ ಅದು. ಆಚಾರ್ಯರ ಪ್ರಯೋಗಗಳೆಲ್ಲ ಹಾಗಿರುತ್ತೆ. ಕೆಲವು ಸತಿ ದೀರ್ಘ ಮಾಡಿ ಹೇಳ್ತಾರೆ, ಕೆಲವೊಮ್ಮೆ ಚಿಕ್ಕದಾಗಿ ಮಾಡ್ತಾರೆ, ಕೆಲವು ಅಕ್ಷರ ಕಡಿಮೆ ಮಾಡ್ತಾರೆ. ಅದು ಕೆಲವೊಂದು ಕಾರಣ ಇರುತ್ತೆ. ಆ ರೀತಿ ಬರೀ ಶಾಸ್ತ್ರಜ್ಞರ ಲಕ್ಷಣ. ಕವಿಗಳು ಹಾಗೆಲ್ಲ ಬರೆಯಾಗಿಲ್ಲ. ಅವ್ರು ಹೇಗೆ ಬರೀಬೇಕು ಅವರು? ಅದೆಲ್ಲ ಬದಲಾವಣೆ ಮಾಡೋ ಅಧಿಕಾರ ಅವರಿಗಿಲ್ಲ. ಬಾಲ್ಯೀಕಃ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ ಭೀಮ ತ್ವಯೈವ ಹಂತವ್ಯ ರಣೇ ಅಹಂ ಪ್ರೀತಿಮಿಚ್ಛತಾ. ಇದೆಲ್ಲ ಹಿನ್ನೆಲೆ ಹೇಳ್ತಾರೆ. ಈಗ ಕೊಂದಿದ್ದನ್ನು ಒಂದು ಮಾತಿನಲ್ಲಿ ಹೇಳಿ ವಿವರಣೆ 3 ಶ್ಲೋಕದಲ್ಲಿ ಕೊಡ್ತಾರೆ. ಬಾಲ್ಯೀಕಃ, ಬಾಲ್ಯೀಕನು ಪ್ರಾರ್ಥಯಾಮಾಸ ಪೂರ್ವಂ ಹಿಂದೆ ಸ್ನೇಹ ಪುರಸ್ಸರಂ ಪ್ರಾರ್ಥಯಾಮಾಸ. ಸ್ನೇಹ ಅಂದ್ರೇನು? ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಇವರು ಭಾರಿ ದೊಡ್ಡವರಾದ್ದರಿಂದ ಕೇಳ್ಕೊಂಡಿದ್ದ. ಲೋಕದೃಷ್ಟಿಯಲ್ಲಿ ಸ್ನೇಹ ಅಂದರೆ ಮರಿಮೊಮ್ಮಗ ಅಂತ ಪ್ರೀತಿ, ಒಳಗೆ ವಾಯುದೇವರಂತ ಭಕ್ತಿ. ಸ್ನೇಹ ಪುರಸ್ಸರಂ ಪ್ರಾರ್ಥಯಾಮಾಸ. ಯುದ್ಧಕ್ಕಿಂತ ಮುಂಚೆ ಒಮ್ಮೆ ಕೇಳ್ಕೊಂಡಿದ್ದ. ಯಾವಾಗ ಗೊತ್ತಿತ್ತು ಕೌರವ ಕಡೆ ಸೇರಿ ಸಾಯೋದು ಗ್ಯಾರಂಟಿ ಅಂತ ಗೊತ್ತಿತ್ತಾದ್ದರಿಂದ ಕೇಳಿಕೊಂಡ್ರು. ಭೀಮ ತ್ವಯೈವ ಹಂತವ್ಯ ರಣೇ ಅಹಂ. ಭೀಮ ರಣೇ ಯುದ್ಧದಲ್ಲಿ ಅಹಂ ನಾನು ತ್ವಯಾ ಏವ ಹಂತವ್ಯ, ನಿನ್ನಿಂದನೇ ಸಾಯಬೇಕು. ಇದು ಪ್ರೀತಿ ಮಿಚ್ಛತಾ. ನನಗದು ಭಾರಿ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ. ತದಾ ಯಶಶ್ಚ ಧರ್ಮಂಚ ಲೋಕೆ ಲೋಕಂಚ ಪ್ರಾಪ್ನುಯಾಮಹಂ ಇತ್ಯುಕ್ತಾಹ ತಂ ಭೀಮೋ ನಿತರಾಂ ವ್ಯಥಿತಸ್ತದಾ. ಅದರಿಂದ ಏನಾಗುತ್ತೆ, ಭೀಮಸೇನಿಂದ ಸತ್ರೆ ಅಂದರೆ ಬಾಲ್ಯಕ ರಾಜನಿಗೆ ಕೀರ್ತಿ ಜಾಸ್ತಿ ಆಗುತ್ತೆ. ಯಾರಿಂದ ಸತ್ತಿದ್ದು? ಮಹಾವೀರನಿಂದ ಸೋತ ಅಂತ ಹೇಳಿದರೆ ಅದು ಅಗೌರವ ಅಲ್ಲ, ಗೌರವ ಅದು. ಯಾರಿಂದ ಸತ್ರೆ ಏನಾಗುತ್ತದು? ಅದು ಗೌರವ. ಅವರಿಗೆ ಸೋಲ್ಬೇಕು ಎಲ್ಲ ಬಿಟ್ಟುಬಿಟ್ಟು ಅಂತೇಳಿ. ಅದಕ್ಕೋಸ್ಕರ ಆಗಬಾರ್ದು. ಯಶಃ ಒಂದು, ಯಶಃ ಎರಡೂ ಧರ್ಮ. ಲೋಕ ಸಾಯೋದು ಧರ್ಮ. ಯಾತಕ್ಕೆ? ದುಷ್ಟರ ಪಾರ ಬದುಕಬಾರದು, ದುಷ್ಟರ ಪಾರ ಹೋರಾಡಿ ಬದುಕಬಾರ್ದಾದ್ದರಿಂದ ಧರ್ಮ ಆಗಬೇಕು. ಲೋಕಂಚ ಪ್ರಾಪ್ನುಯಾಮಹಂ, ನಿನ್ನಿಂದ ಹತನಾದರೆ ನಾನು ಸದ್ಗತಿಗೆ ಹೋಗ್ತಾ ಇದ್ದೇನೆ. ಇತ್ಯುಕ್ತಾಹ ತಂ ಭೀಮಃ, ಅದಕ್ಕೇನೆ ಆಗ ಹೇಳಿದ್ದು ಭೀಮಸೇನ. ಇತ್ಯುಕ್ತಾಹ ತಂ ಭೀಮಃ ನಿತರಾಂ ವ್ಯಥಿತಸ್ತದಾ ಹನ್ಯಾಂ ನೈವ ಅನ್ಯಥಾ ಯುದ್ಧೇ ತತ್ತೇ ಶುಶ್ರೂಷಣಂ ಭವೇತ್ ಇತಿ ತೇನ ಹತಸ್ತತ್ರ ಭೀಮಸೇನೇನ ಬಾಲ್ಯಿಕಃ. ಇಷ್ಟು ಉತ್ತರ. ಇತಿ ಉಕ್ತ ಆಹ ತಂ ಭೀಮಃ. ಆಗ ಭೀಮಸೇನ ಹೇಳಿದ್ರು, ಆಯಿತು ಭಕ್ತಿಯಿಂದ ಕೇಳ್ತಿದ್ದಾನಾತ, ನಡೆಸ್ಕೊಡ್ಬೇಕು. ಆದರೆ ನಂದೊಂದು ಕರಾರು, ನೀನು ಯುದ್ಧದಲ್ಲಿ ಸುಮ್ಮನೆ ಕೊಂದು ನನಗೆ ಅಪಕೀರ್ತಿ ಬರುತ್ತೆ. ಹೌದಲ್ಲ? ನಿನಗೇನೋ ಕೀರ್ತಿ ಬರಬಹುದು, ನನಗೆ ಅಪಕೀರ್ತಿ ವೃದ್ಧ ಸಂಬಂಧಿ ಮುತ್ತಾತ ಇಂಥವನ್ನು ಕೊಂದರೆ ಲೋಕ ಅಪಕೀರ್ತಿ ಬರೋದು. ಅದು ಬರಬಾರ್ದು. ಅದಕ್ಕೇನು ಮಾಡಬೇಕು? ನಿತರಾಂ ವ್ಯಥಿತಸ್ತದಾ ಹನ್ಯಾಂ. ನನಗೆ ಭಾರಿ ಜ್ವರ ಹೊಡಿಬೇಕು ನೀನು, ಹಾಗಿದ್ದರೆ ಮಾತ್ರ ಹೊಡಿತೇನೆ ನಾನು. ಅವಾಗೇನು ಅನಿಸುತ್ತೆ ನೋಡೋರಿಗೆ, ರೀಸನ್ ಅವತ್ತು ಹೊಡೆಯೋದು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಎನ್ಕೌಂಟರ್ ಮಾಡಿದಾಗುತ್ತಾಗ. ಆದ್ದರಿಂದ ಜೋರ ಹೊಡಿಬೇಕು ನೀನು. ನಿತರಾಂ ವ್ಯಥಿತಃ ತದಾ ಹನ್ಯಾಂ. ಭಾಳಷ್ಟು ನೋವಾಗ ಹಾಗೆ ನೀನು ಹೊಡೆದ್ರೆ ನಾನು ಕೊಲ್ತೇನೆ. ನೈವ ಅನ್ಯಥಾ, ಇಲ್ಲವರು ಕೊಲ್ಲೋದಿಲ್ಲ ಯುದ್ಧೇ. ಆಗ ಒಂದು ಪ್ರಶ್ನೆ ಬಂತು, ಮತ್ತೊಂದು ಪ್ರಶ್ನೆ ಬಂತು. ಬರೀ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಹಾಗಿದ್ದರೆ ಪಾಪ ಬರುತ್ತೆ. ನಿನ್ನಂಥವ್ನು ಹೊಡೆದ್ರೆ ನಾನು ಕೇಳ್ತಿರೋ ಭಕ್ತಿಯಿಂದ ಕೇಳ್ತಿದ್ದೇನೆ ಅಂತ ಹೊಡೆದ್ರೆ ಏನಾಗುತ್ತೆ? ಈಗ ನಾನು ಪಾಪ ಬರೋದಿಲ್ಲವೇನು? ಅದೊಂದು ಪ್ರಶ್ನೆ ಶುರುವಾತು. ಮತ್ತು ಉತ್ತರ ಕೊಡ್ತಾರೆ. ತತ್ತೇ ಶುಶ್ರೂಷಣಂ ಭವೇತ್. ತತ್ತೇ ಶುಶ್ರೂಷಣಂ ಭವೇತ್. ಅದು ನಿನಗೆ ಪಾಪ ಆಗೋದಿಲ್ಲ, ಸೇವೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ತೇ ಶುಶ್ರೂಷಣಂ ಭವೇತ್. ನಾನು ಸೇವೆ ಮಾಡಿದ ಪುಣ್ಯ ಬರುತ್ತೆ ಹೊರತು ಏನು ಬರೋದಿಲ್ಲ? ಪಾಪ ಬರೋದಿಲ್ಲ. ಎಷ್ಟೆಲ್ಲ ಇದೆ ಇದು. ಇದೇ ರೀತಿ ಎಲ್ಲಿ ನಡೆದಿತ್ತು? ಎಲ್ಲಿ? ಅದೊಂದು ಭಾಗ. ಇನ್ನೊಂದು ಭಾಗ ಯಾವುದು? ಇನ್ನೊಂದು ಗಂಗೆಯನ್ನು ಕೇಳ್ತಾರೆ, ಹುಟ್ಟಿದ ತಕ್ಷಣ ಕೊಂದುಬಿಡಬೇಕು ಅಂತೇಳಿ. ಆವಾಗ ಕೇಳ್ತಾಳೆ, ಕೊಂದರೆ ಶಿಶು ಹತ್ಯೆ ದೋಷ, ನನಗೆ ಮಕ್ಕಳಿಲ್ದಾಗ ಆಗ್ತಾರೆ, ಪಾಪ ಬರುತ್ತೆ. ಇಲ್ಲಿ ಪಾಪ ಬರದೇ ಇರ್ಬೋದು. ಅಪಾಪತ್ವ ತೇಭ್ಯೋ ಅಪಾಪತ್ವ, ಪಾಪ ಬರದೇ ಇರಲಿ ಅಂತ ವರ ತೊಗೊಂಡು ಕೊಲ್ತಾರೆ. ಅದೇ ರೀತಿ ಅಲ್ಲಿ ವರ ತೊಗೊಂಡಿದ್ದು, ಇಲ್ಲಿ ಹಾಗಲ್ಲ, ಅನುಗ್ರಹ ಮಾಡಿದ್ದು. ಗಂಗಾದೇವಿ ಅನುಗ್ರಹ ಒಳಗಾದ್ಲು, ಇಲ್ಲಿ ಅನುಗ್ರಹ ಮಾಡ್ತಾ ಇರೋದು ಭೀಮಸೇನ. ಅಂದರೆ ಕೆಲವೊಮ್ಮೆ ಏನಾಯಿತು, ಅವ್ರ ಪರ್ಮಿಷನ್ ನಮ್ಮಲ್ಲಿ ಪದ್ಧತಿ, ಸಾಮಾನ್ಯ ವಯಸ್ಸಾದವರೆಲ್ಲ ಕಾಲು ತುಳಿಸ್ಕೊಡೋದು
ಗೊತ್ತಾಯ್ತಾ? ಈಗ ಅದು ಹೋಗ್ಬಿಟ್ಟಿದೆ. ಎಲ್ಲ ಸಾಯಂಕಾಲ 8-9 ಗಂಟೆ ಸರಿಯಾಗಿ ಅಲ್ಲೊಂದು ಪ್ರೋಗ್ರಾಮ್ ಅದು. ಚಿಕ್ಕವ್ರಿಗೆ ಅದು ಕಾಲು ತುಳಿಬೇಕು. ಅವ್ರು ದೊಡ್ಡವರು, ಭಾರಿ ದೊಡ್ಡವರು, ಇವ್ರು ಕೈಲಿ ತುಳಿದ್ರೆ ಶಕ್ತಿ ಇರೋದಿಲ್ಲ, ಕಾಲಿಗೆ ತುಳಿಬೇಕು. ಅದೇನದು ಕಾಲು ತುಳಿದು ಆಮೇಲೆ ನಮಸ್ಕಾರ ಮಾಡಿ ಎದ್ದು ಹೋಗ್ಬಿಡೋದು ಅಷ್ಟೇ. ನಮಸ್ಕಾರ ಮಾಡಬೇಕು, ಕಾಲು ತುಳಿಬೇಕಾಗತ್ತೆ. ಅದು ಸೇವೆ ಅದು. ಪಾಪ ಅವ್ರಿಗೆ ಏನಾಗಿರುತ್ತೋ ಇವೆಲ್ಲ ಟ್ಯಾಬ್ಲೆಟ್ಸ್ಗಿಂತ ಭಾಳ ಸುಲಭವಾಗಿ ವಾಸಿ ಮಾಡ್ಕೊತಿದ್ರು. ಅದು ಸೇವೆ ಆಯಿತು ಹೊರತು ಏನಾಗಲಿಲ್ಲ. ಸುಮ್ಮನೆ ಕಾಲು ತುಳಿದು ದೊಡ್ಡ ಮಹಾಪಾಪ ಅದು. ಪಾಪ ಆಗಲಿಲ್ಲ, ಅದು ಸೇವೆ ಆಯಿತು. ಅದು ಏನಾಯ್ತು ಈಗ, ಕಾಲಿಯಲ್ಲಿ ತುಳಿದ್ರೆ ಸೇವೆ ಆಗೋದಾದರೆ ಇದು ಹೊಡೆದ ಸೇವೆ ಆಗಬೇಕಾಗ. ಕಾಲಿಯಲ್ಲಿ ತುಳಿಯೋದು ಏನದು, ಕಾಲಿಯಲ್ಲಿ ತುಳಿಯೋದು ಬರೀ ದೊಡ್ಡವರು ಏಕವಚನದಲ್ಲಿ ಬೈದರೆ ಏನಾಗುತ್ತೆ ಅಂತ ಹೇಳ್ತಾರೆ ಆಚಾರ್ಯರ ಮುಂದೆ. ವಧೋ ಗುರುಣಾಂ ತೊಂಕಾರ, ಸಿಂಗದಲ್ಲಿ ಉಪಯೋಗಿಸಿದ್ರೆ ಕೊಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪುಣ್ಯ ಬಂತು, ಪಾಪ ಬರಲೇ ಇಲ್ಲ. ನಮ್ಮಲ್ಲಿ ಎಕ್ಸಾಂಪಲ್ ಇದೆ ಈಗ. ಅದರಿಂದ ಹಾಗಾಯಿತು. ತತ್ತೇ ಶುಶ್ರೂಷಣಂ ಭವೆ. ಹಾಂ, ಯಾತಕ್ಕೆ ಕಮಿಟ್ಮೆಂಟ್ ಏನಾಯ್ತು ಗೊತ್ತಾ ಈಗ. ಅವ್ರ ತಮ್ಮ ಶಂತನು ಮಗ ಭೀಷ್ಮರು ಅಲ್ಲಿದ್ದಾರೆ. ರಿಲೇಷನ್ಶಿಪ್ ಅಲ್ಲಿಂದ ಎಳಿಗೆ ಶುರುವಾಯಿತು. ಮತ್ತು ಇವರೆಲ್ಲ ಆ್ಯಕ್ಚುಲಿ ಎಲ್ಲಿದ್ದರು ಗೊತ್ತು, ವಸ್ತ್ರಾಪರಣ ಕಾಲಕ್ಕೂ ಇದ್ದವರೇ ಅವರೆಲ್ಲ ಕೂಡ ಪ್ರಯತ್ನ ಮಾಡಿದ್ರಲ್ಲ. ಆಗಲೂ ಬಾಲ್ಯಕ ರಾಜ ಇದ್ದ ಅಲ್ಲಿ. ದುರ್ಯೋಧನ ಎಲ್ಲರನ್ನೂ ಕಳಿಸಿಬಿಟ್ಟಿದ್ದ. ಅದು ವಿಟ್ನೆಸ್ ಇವರು. ಯಾರ್ಯಾರು ಒಂದು ಮಾತು ಹೇಳ್ತಾರೆ ಅಲ್ಲಿ, ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲ ಏನಾಗಬೇಕು. ಕೃಷ್ಣ ಹೇಳ್ತಾನೆ, ಏನು ಮಾಡಿದ್ದೇನಾಗಲಿ ಮಯಾಹತ ಅಂತಂ ಜಹಿಮಾ ವ್ಯತಿಷ್ಠ. ನಾನು ಎಂದು ಸುಮ್ಮನೆ ಕೂತರೋ ಸತ್ತರು ಅಂತ ಅರ್ಥ. ಭಾಳ ಇಂಪಾರ್ಟೆಂಟ್ ಅದು. ಅನ್ಯಾಯ ನಡೆದಾಗ ಯಾರು ಪ್ರತಿಭಟನೆ ಮಾಡೋದಿಲ್ಲ ಅವರು ಆ ಪಾಪಕ್ಕೆ ಗುರಿ ಆಗ್ತಾರೆ. ಅವ್ರು ಏನಾಗಬೇಕು, ಅದು ಅನುಭವಿಸಲೇಬೇಕು, ದಾರಿ ಇಲ್ಲ. ಅದು ದ್ರೌಪದಿಗಾಗಿದ್ದು ಮಹಾ ಅನ್ಯಾಯ, ಪಾಂಡವರಿಗಾಗಿದ್ದು ದೊಡ್ಡ ಅನ್ಯಾಯ. ಇವ್ರು ಯಾರು ಏನು ಮಾಡಲಿಲ್ಲ, ಆಗ ರೋಲೇ ಇಲ್ಲ, ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅದಕ್ಕೆ ಅವ್ರಿಗೆ ಬದುಕೋ ಚಾನ್ಸ್ ಇಲ್ಲ. ಅದರಿಂದ ಯಾ ಕಡೆಗೆ ಹೋಗೋ ಬುದ್ಧಿವಂತ ಅವ್ರಿಗೀಗ. ಸಾಯ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅವ್ರೀಗ, ಅಲ್ಲಿ ಹೋಗಿ. ಇಲ್ಲಿ ಹೋದರೆ ಇದು ಪುಣ್ಯ ಬಂದುಬಿಡುತ್ತೆ. ಇಲ್ಲಿ ಸತ್ತರೆ ಆ ಪಾಪ ಪರಿಹಾರ ಆಗಬೇಕು ಅವ್ರಿಗೆ. ಮರಣಾಂತ ಪ್ರಾಯಶ್ಚಿತ್ತ ಅಂತಾರಲ್ಲ ಹಾಗೆ. ಅಲ್ಲಿ ಹೊಡೆಸ್ಕೊಂಡ್ಬಿಟ್ರೆ ಅಂತೇಳಿ ಮುಗಿದೋಗುತ್ತೆ. ಇದು ಅರ್ಥ ಮಾಡಿಕೊಂಡು ಆ ಕಡೆ ಸೇರಿಕೊಂಡು ಅಲ್ಲಿ ಪ್ರಾಣ ಕಳ್ಕೊತಿದ್ದಾರೆ. ಇದೇ ಪ್ರಶ್ನೆ ಕೇಳಿದ್ದವ್ರೀಗ. ಪಾಪ ಬಂತದು. ಅದಕ್ಕಿಂತ ದೊಡ್ಡ ಪಾಪ ಯಾವುದದು ಮಾಡಿದ್ದವರು. ದೇವತೆಗಳಿಗೆ ಇವರಿಗೆ ಪಾಪ ಇಲ್ಲ, ಅಪರೋಕ್ಷ ಜ್ಞಾನ ಲೇಪ ಇಲ್ಲ, ಬಟ್ ಪನಿಷ್ಮೆಂಟ್ ಇಲ್ಲ ಅಂತ. ಲೇಪ ಇಲ್ಲ ಶಬ್ದಕ್ಕೆ ಅರ್ಥ ಏನು ಅಂದರೆ ಮುಕ್ತಿಯಲ್ಲಿ ಅಫೆಕ್ಟ್ ಆಗಲ್ಲ ಅಂತ ಅರ್ಥ. ಕೆಲವು ಸಣ್ಣ ಪುಟ್ಟಕ್ಕೆ ಲೇಪ ಇಲ್ಲ, ಸಣ್ಣ ಪುಟ್ಟ ಪಾಪಗಳಿಗೆ ಲೇಪನೇ ಇಲ್ಲ. ದೊಡ್ಡ ದೊಡ್ಡ ಪಾಪಗಳಿಗೆ ಅದರಲ್ಲೂ 2 ವಿಧ. ಸೋತ್ತಮ ದ್ರೋಹಾದಿ ಪಾಪಗಳು ಎಂಥ ಪಾಪಗಳವೋ ಮುಕ್ತಿಯಲ್ಲೂ ಕೂಡ ಆನಂದ ಹ್ರಾಸಕ್ಕೆ ಕಾರಣ ಆಗ್ತವೆ. ಗೊತ್ತಾಯ್ತಾ? ಆದರೆ ಕೆಲವು ಪಾಪಗಳು ಮುಕ್ತಿಗೆ ಅಫೆಕ್ಟ್ ಮಾಡೋದಿಲ್ಲ. ಬಟ್ ಇಲ್ಲೇನಾಗುತ್ತವೋ, ಇಲ್ಲಿ ಇಂಥ ಅಂತ್ಯ ಕಾಣಬೇಕು. ಯಾಕೆ ಪಾಂಡವರೆಲ್ಲ ಸೋತ್ತಮ, ದ್ರೌಪದಿ ಭಾರಿ ಉತ್ತಮರು, ದ್ರೋಹನೇ ಅದು. ಆದರೆ ಇಂಟೆನ್ಷನ್ ಮಾಡಿದ್ದಲ್ಲ ಅದು. ಇದು ಸುಗ್ರೀವ ಮಾಡಿದ್ದು ಇಂಟೆನ್ಷನ್ ಆಗಿತ್ತು, ಇದು ಇಂಟೆನ್ಷನ್ ಅಲ್ಲ, ಯಾವುದೋ ಕಾರಣಕ್ಕೆ ಮಾಡಿದ್ದಾದ್ದರಿಂದ ಅದೇನಾಯ್ತು, ಅದು ಪರಿಹಾರ ಆಗಬೇಕು. ಅದಕ್ಕೆ ವಧೆನೇ ಪರಿಹಾರ. ಭೀಷ್ಮರಿಗೆ ಆ ಮಂದಿ ಮಲಗಿದ್ದೇ ಪರಿಹಾರ. ಅದು ಪ್ರಾರಬ್ಧ ಕಾರಣ ಆಗಿರುತ್ತೆ. ಅದು ಅಟ್ಯಾಚ್ಮೆಂಟ್ ಪ್ರಾರಬ್ಧ, ಇದು ನಡೀಬೇಕು. ಅದಕ್ಕಾಗಿ ಅವರು ವಧೆಗೆ ಬರಿ ಆಗಲೇಬೇಕಾಗಿತ್ತು. ದ್ರೌಪದಿ ವಿದ್ಯೆಗೆಲ್ಲ ಅವಮಾನವಾಗುತ್ತೋ ದೊಡ್ಡ ಅಪರಾಧವಾದ್ದರಿಂದ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅದು ದೇವತೆಗಳಿಗೆ ನರಕ ಇಲ್ಲ ಆದ್ದರಿಂದ ಅವರು ಇಂಥ ಹಿಂಸೆ ಅನುಭವಿಸಿಬಿಡ್ತಾರೆ. ತುಂಬ ಜನದ ಪ್ರಶ್ನೆಗೆ ಉತ್ತರ ಅದು. ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ್ಯಕಾಲದಲ್ಲಿ ಬಹಳಷ್ಟು ದುಃಖಕ್ಕೊಳ, ಯಾವುದು ಭಯಂಕರ ರೋಗ ಇತ್ಯಾದಿ ಬಂದುಬಿಡುತ್ತೆ. ಗೊತ್ತಾಯ್ತಾ? ನಮಗೇನು ಅನಿಸುತ್ತೆ, ಇಷ್ಟೆಲ್ಲ ಮಾಡಿದವರು ಇವರಿಗೆ ಇಂಥ ರೋಗ ಇವ್ರು ಕೆಲವು ಸುಖ ಸತ್ತೋಗಿರ್ತಾರೆ. ದುಷ್ಟರು ಆರಾಮ ಸತ್ತೋಗ್ಬಿಟ್ಟಿರ್ತಾರೆ. ನಮಗೇನು ಅನಿಸುತ್ತೆ, ಇವರೇ ವಾಸಿ ಇವರಿಗಿಂತ ಅನಿಸಿಬಿಡುತ್ತೆ. ತಪ್ಪದು. ದುಷ್ಟರಿಗೆ ಅಲ್ಲಿದೆ ಶಿಕ್ಷೆ. ಇವರಿಗೆ ಎಲ್ಲಿದೆ? ನರಕದಲ್ಲಿ ಭಯಾನಕ ಶಿಕ್ಷೆಗಳಿದೆ. ಇವರಿಗೆ ನರಕ ಇಲ್ಲ. ಇವರಿಗೆ ದೇವಾನ ಎಲ್ಲಿ ಬಂದಿತ್ತಿದೆಲ್ಲ ಮೊದಲೇ ಇದ್ದಲ್ಲಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಮೊದಲೇ ಇದ್ದೇ ಸರಿಯಾಗಿ ಓದಬೇಕು. ಅದಿಷ್ಟು ಪ್ರಾಕ್ಟಿಕಲ್ ಇದೆ. ಅಲ್ಲೇನು ಹೇಳಿದ್ದಾರೆ ಥಿಯರಿ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ದೇವತೆಗಳಿಗೆ ಏನಿಲ್ಲ, ನರಕ ಇಲ್ಲ, ತಮಸ್ಸು ಇಲ್ಲ. ಶಿಕ್ಷೆ ಅಂತ ಆಗಬೇಕು ಅವರಿಗೆ. ಅದಕ್ಕೆ ಎಲ್ಲಿ ಆಗಬೇಕು? ಇಲ್ಲೇ ಆಗಿಬಿಡುತ್ತೆ. ಇಲ್ಲಿ ಶಿಕ್ಷೆ ಭಾಳ ಸ್ವಲ್ಪ ಇದೆ, ಟೋಕನ್. ಅಲ್ಲೇ ಆಗೋದಲ್ಲ ಎಷ್ಟು ವರ್ಷ, ಲಕ್ಷಾಂತರ ವರ್ಷಗಳ ಕಾಲ. ಇಲ್ಲಿ ಹಾಗಲ್ಲ, ಸ್ವಲ್ಪ ಹೊತ್ತು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೋ ರೋಗ ಇರುತ್ತೆ, ಆಪ್ರೇಷನ್ ಮಾಡಿಸ್ಕೋಬೇಕು. ಆಪ್ರೇಷನ್ ನೋವಾಗುತ್ತೆ, ಬಟ್ ಆ ನೋವು ಆಮೇಲೆ ರೋಗ ಪೂರ್ತಿ ವಾಸಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇದನ್ನು ಆಪ್ರೇಷನ್ ಬೇಡ ಅಂತೇಳಿ ನೋವು ಅವಾಯ್ಡ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಅದು ರೋಗದ ಬಾಧೆ ಭಾರಿ ಜಾಸ್ತಿ ಆಗುತ್ತೆ. ಇದು ಅರ್ಥ ಮಾಡ್ಕೊಂಡು ಯಾವ್ದು ಮಾಡಬೇಕೀಗ? ಯಾವುದರಿಂದ ಹೆಚ್ಚು ಪರಿಹಾರ ಆಯಿತು ಅದನ್ನು ಮಾಡಬೇಕು. ಅದಕ್ಕಾಗಿಯೇ ಆಪ್ರೇಷನ್ಗೆ ಹೇಗೆ ತಯಾರಾಗ್ತಾರೋ ಹಾಗೆ. ಇದೆಲ್ಲ ಸೂಕ್ಷ್ಮ ವಿಚಾರಗಳೇ, ಭಾರಿ ಸೂಕ್ಷ್ಮ ವಿಚಾರ. ಇಲ್ಲದ ಇದ್ರ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಗೊತ್ತಾಯ್ತಾ? ಅದು ಪರಿಹಾರ ಆಯಿತು. ಹಾಂ, ಏನು ಮಾಡ್ತಾನೆ?
ಉಪಮರ್ದ ಯಾವಾಗ ಇಂಥದ್ರಲ್ಲಿ ಉಪಮರ್ದ ಮಾಡೋದಿಲ್ಲ, ಸಣ್ಣ ಪುಟ್ಟದ್ದು ಉಪಮರ್ದ ವೇವ್ ಮಾಡೋದು ಅಂತ ಅರ್ಥ. ಹಸಿರು ಕೊಟ್ಟ ಬಡ್ಡಿ ವೇವ್ ಮಾಡ್ತೀವಿ ಅಂತಾರಲ್ಲ ಹಾಗೆ. ಆದರೆ ಇಲ್ಲಿ ಹಾಗಲ್ಲ. ದ್ರೌಪದಿಗಾದ ಅನ್ಯಾಯ ದೊಡ್ಡ ಅನ್ಯಾಯ, ಜ್ಞಾನಕ್ಕಾದ ಅನ್ಯಾಯ. ಜ್ಞಾನವುದು ಅತ್ಯಂತ ಪವಿತ್ರ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಅದಕ್ಕೆ ಅನ್ಯಾಯವಾದಾಗ ಏನು ಮಾಡಬೇಕು? ಅದಕ್ಕೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪನಿಷ್ಮೆಂಟ್ ಆಗಬೇಕು. ಪನಿಷ್ಮೆಂಟು ಅದು ತಪ್ಪು ಮಾಡಲಿಕ್ಕೆ ಪ್ರಾರಬ್ಧ ಕರ್ಮ ಇದೆ, ಪರಿಹಾರ ಆಗಬೇಕು. ಇವ್ರು ಹೊಡೆದ್ರೆ ಏನಾಗುತ್ತೆ? ಸರಿ ಹೋಗು. ಇದು ಒಂಥರ ಏನು ಮಾಡೋದಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಾ ಲೆಕ್ಕ. ಭೀಮಸೇನಿಂದ ಹೊಡೆಸ್ಕೊಂಡ ಮೇಲೆ ಏನಾಯ್ತು ಅಲ್ಲಿಗೆ? ಪರಿಹಾರ. ಭಾರಿ ದೊಡ್ಡವ್ರಿಗೆ ಟೋಕನ್ ಪನಿಷ್ಮೆಂಟ್ ಕೊಡ್ತಾರೆ. ಇಡೀ ದಿವಸ ಭೈಸರು ಕೂತು ಮನೆಗೆ ಹೋಗೋದಷ್ಟೇ. ಇಡೀ ದಿವಸ ಏನು ಮಾಡೋಂಗಿಲ್ಲ ಅವರು. ಒಂದು ದಿವಸದ ಮಟ್ಟಿಗೆ ಅವ್ರು ಕೂತಿರೋದು. ಈಗ ನೋಡ್ಕೋದಕ್ಕೆ ಏನಾಯ್ತು ಅಲ್ಲಿಗೆ? ಪನಿಷ್ಮೆಂಟ್ ಆಯಿತು. ನ್ಯಾಯಕ್ಕೆ ನ್ಯಾಯ ಸಿಕ್ತು, ನ್ಯಾಯಕ್ಕೆ ಗೌರವ ಸಿಕ್ತು, ಮನ್ನಣೆ ಆಯಿತು. ಇವ್ರಿಗೆ ಸಾಧನೆಗೆ ಗೌರವನೂ ಸಿಕ್ತು. ಆ ರೀತಿ ಮಾಡ್ತೀವಿ. ವಿ ವಿ ಐ ಪಿಗಳಿಗೆ ಏನು ಮಾಡ್ತಾರೆ? ಎಷ್ಟೊತ್ತೈತೆ ಅವ್ರಿಗೆ ಜೈಲಂದರೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಹೊರಗೆ ಓಡಾಡೋ ಸ್ವಾತಂತ್ರ್ಯ ಇರೋದಿಲ್ಲ. ಇವರಂತೆ ಚಿತ್ರಹಿಂಸೆ ಅವೆಲ್ಲ ಇರೋದಿಲ್ಲ. ಕೇಳಿದ್ದು ಬೇಕಾದ ಇದರಷ್ಟೇ ಆರಾಮಾಗಿರ್ತಾರೋ. ಕೆಲಸತ್ತೆ ದುಡ್ಡು ಕೊಟ್ಟೆ ಮಾಡಿಸ್ಕೋತಾರೆ, ಕೆಲವರು ಅಫಿಷಿಯಲ್ಲೇ ಮಾಡಿಸ್ಕೋಬೋದು. ದೇಶಕ್ಕೆ ಭಾರಿ ಸೇವೆ ಮಾಡಿದವರಂಥ ತಪ್ಪುಗಳು ಮಾಡಿದಾಗ ಕೆಲವರು ಏನು ಮಾಡ್ತಿರ್ತಾರೆ. ಇಲ್ಲಿ ಹಾಗಲ್ಲ. ದ್ರೌಪದಿಗಾದ ಅನ್ಯಾಯಕ್ಕೇನಿಲ್ಲ, ವಿದ್ಯೆಗಾದರೆ ಹೈಯೆಸ್ಟಿಗಾದ ಅನ್ಯಾಯನ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಪನಿಷ್ಮೆಂಟ್ ಆಗಬೇಕು, ನಡೀತದೆ. ಇತಿತೇನ ಹತಸ್ತತ್ರ. ಇದು ಧರ್ಮಸೂಕ್ಷ್ಮ ಭಾರಿ ದೊಡ್ಡದದು. ಪ್ರಾರಬ್ಧ ಕರ್ಮದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಹೊರಟ್ರೆ ಎಲ್ಲ ಕಡೆ ಇದು ಓದ್ದ ಮಾತ್ರ ತೀರ್ಮಾನ ಆಗೋದು. ಇತಿತೇನ ಹತಸ್ತತ್ರ ಭೀಮಸೇನೇನ ಬಾಲ್ಯಿಕಃ. ಈ ಕಾರಣದಿಂದಾಗಿಯೇ ಭೀಮಸೇನಿಂದ ಬಾಲ್ಯಿಕ ರಾಜ ಏನಾದ? ಹತನಾದ. ಈ ಉತ್ತರ ಕೊಡದೆ ಹೋಗಿದ್ದರೆ ದೊಡ್ಡ ಸಂಶಯ ಉಳಿದಿತ್ತು, ಪರಿಹಾರ. ಬಾಲ್ಯಿಕಃ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ ಭೀಮ ತ್ವಯೈವ ಹಂತವ್ಯೋ ರಣೇ ಅಹಂ ಪ್ರೀತಿಮಿಚ್ಛತಾ ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮ್ ಅಹಂ ಇತಿ ಮುಕ್ತಃ ಆಹತಂ ಭೀಮಃ ನಿತರಾಂ ವ್ಯಥಿತಃ ತದಾ ಹನ್ಯಾಂ ನೈವ ಅನ್ಯಥಾ ಯುದ್ಧೇ ತ್ವತ್ತೇ ಶುಶ್ರೂಷಣಂ ಭವೇತ್ ಇತಿ ತೇನ ಹತಸ್ತತ್ರ ಭೀಮಸೇನೇನ ಬಾಲ್ಯಿಕಃ. ಈ ಕಾರಣದಿಂದ ಭೀಮಸೇನಿಂದ ಬಾಲ್ಯಿಕ ಹತನಾದ. ಸರಿ ಹೋಯಿತು. ಇನ್ನೊಂದು ಪ್ರಸಂಗ ಇದೆ. ಒಂದು ಹೇಳಿದೆ, ಕಾಲು ತುಳಿಸ್ಕೊಳ್ಳೋದಾಗಲ್ಲ. ಒಂದು ಪ್ರಸಂಗ, ಇನ್ನೊಂದು ಪ್ರಸಂಗ ಇದೆ. ಸಾಮಾನ್ಯವಾಗಿ ಪ್ರಶ್ನೋತ್ತರ ಮಾಡೋ ಆಚಾರ್ಯ ಬರೀತಾರೆ, ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಗುರುಗಳನ್ನು ನಿಸ್ಸಂಕೋಚ ಪ್ರಶ್ನೆ ಕೇಳಬೇಕು ಅಂತ ಹೇಳಿಬಿಟ್ರು. ನಿಸ್ಸಂಕೋಚ ಪ್ರಶ್ನೆ ಕೇಳಬೇಕು. ಎಷ್ಟು ಜೋರಾಗಿ ಕೇಳಬೇಕು ಅಂದರೆ ಆಚಾರ್ಯ ಹೇಳ್ತಾರೆ, ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ತಮೇವ ಆತ್ಮಮತಂ ಬ್ರುವನ್ ನೈವ ದುಷ್ಯತಿ ತತ್ವೇನ ನಿಶ್ಚಯಾರ್ಥಮಿ ತದ್ವಚ ಅಂತ ಭಾಗವತ ತಾತ್ಪರ್ಯದ ಮಾತು. ಅದ ಗುರುಗಳೇ, ನನಗೆ ಸಂಶಯ ಬಂದಿದೆ. ಎಷ್ಟರ ಮಟ್ಟಿಗೆ ಅಂದರೆ ದೇವರಿಲ್ಲ ಅಂತ ಹೇಳ್ತೇನೆ ನಾನೀಗ. ಯಾರೋ ಹೇಳ್ತಾರೆ ಉತ್ತರ ಕೊಡೋದು, ನಾನೇ ಹೇಳ್ತೀನಿ, ಏನು ಉತ್ತರ ಕೊಡ್ತೀನಿ, ನಾನೇ ಹೇಳ್ತೀನಿ ಅಂತ ಹೇಳ್ತಾನೆ. ಆ ತಮೇವ ಆತ್ಮಮತಂ ಬ್ರುವನ್. ಯಾರೋ ಹೇಳ್ತಾರೆ ಉತ್ತರ ಕೊಡಲಿ ಅಂತ ಕೇಳೋದು ಬೇರೆ. ನಾನೇ ಹೇಳ್ತೇನೆ ಈಗ ಏನು ಉತ್ತರ ಕೊಡ್ತೀನಿ ಅಂತ ಕೇಳಬೇಕು. ನೋಡೋದಕ್ಕೇನಿದು ಏನಾಗಿ ಮಾತಾಡ್ತಿದ್ರು? ಪೂರ್ವಪಕ್ಷ ಮಾತಾಡ್ತಿದ್ದಾನೆ ಅವನಿಗೆ. ಪೂರ್ವಪಕ್ಷ ದೊಡ್ಡ ತಪ್ಪದು. ಅದು ಶಿಷ್ಯ, ಅದು ಡೈರೆಕ್ಟಾಗಿ ಗುರುಗಳಿಗೆ ಕೇಳ್ತಾರೆ, ಉತ್ತರ ಕೊಡಲೇಬೇಕು ಅಂತೇಳಿ. ಅವಾಗೇನು ಮಾಡ್ತಾರೆ ಅವರು? ಒಳ್ಳೆ ಗುರುಗಳು ಏನು ಮಾಡ್ತಾರೆ? ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಪ್ರಶ್ನೆ ನಮ್ಮದು ಅಂತಾಗಿ ಪ್ರಶ್ನೆ ಕೇಳಿದಾಗ ನಾವು ಕೇಳೋ ರೀತಿ ಬೇರೆ. ಇನ್ನೊಬ್ಬರು ಪ್ರಶ್ನೆ ಮಾಡಿದಾಗ ಏನು ಮಾಡ್ತಾರೆ? ಕ್ಯಾಶುವಲ್ ಆಗಿರುತ್ತೆ. ಇದು ಇನ್ವಾಲ್ವ್ಮೆಂಟ್ ಕೇಳ್ತಾರೆ. ಯಾರಿಗೋ ನೆಗಡಿ ಆಗಿದೆ, ಔಷಧಿ ಕೊಡಿ ಅಂತಾರೆ, ಅದು ಬೇರೆ. ತನಗೆ ಆದಾಗ ಕೇಳ್ತಾರೆ, ಅವಾಗ ಕೇಳೋದು ರೀತಿ ಬೇರೆ. ಅಲ್ಲಿ ಕೇಳೋದು ಹೊತ್ಕೊಂಡು ಅವ್ರ ಮಾತು ಟೋನಲ್ಲೇ ಚೇಂಜ್ ಆಗುತ್ತೆ. ಆಗಲೇ ಅಯ್ಯೋ ಅಪ್ಪ ಅಂತಲೇ ಶುರು ಮಾಡ್ತಾರೆ. ಅಲ್ಲಿ ಏನೂ ಇಲ್ಲ. ಅದಕ್ಕೆ ಹಾಳು ಮಾಡಿದ್ದು ಹಾಳು ಅಂತ ಯಾತಕ್ಕೆ ಕೇಳಿದವ್ರು ಗೊತ್ತಾ? ಅಂಗಡಿಗೆ ಕಳಿಸ್ತಾರೆ, ಯಾವುದು ಇಲ್ಲ ಅಂತ ಬಂದುಬಿಡ್ತಾನೆ ಅಷ್ಟೇ. ಅವ್ರು ಏನಿಲ್ಲ ಕೇಳಿದ ಇಲ್ಲ ಅಂತ ಬಂದುಬಿಡ್ತಾನೆ. ಆದರೆ ಕನ್ಸರ್ನ್ ಇದ್ದವ್ರದ್ದು ಏನು ಮಾಡ್ತಾರೆ? ಅವರು ಬಿಡೋದಿಲ್ಲ. ಔಷಧಿ ಕೊಡಲೇಬೇಕಾಗಿದೆ, ಸಿಗ್ತಾಯಿಲ್ಲ. 4 ಅಂಗಡಿ ಹೆಚ್ಚು ಅಂಗಡಿ ಹುಡುಕ್ತಾನೆ. ಇವ್ರು ಒಂದು ಅಂಗಡಿ ಹೋಗ್ತಾನೆ, ಬಂದುಬಿಡ್ತಾನೆ ಅಷ್ಟೇ. ಮತ್ತೆ ಬರ್ತಾರೆ ವಾಪಸ್ಸು. ಅವ್ರು ಯಾವಾಗ ಎಲ್ಲಿ ಹೇಳ್ತಾರೋ ಅಷ್ಟೇ ಹೊರಡ್ದು, ಬೇರೆ ಕೆಲಸ ಮಾಡೋದಿಲ್ಲ ಅವರು. ಕನ್ಸರ್ ಇದ್ದಾಗ ಏನು ಮಾಡ್ತಾರೆ? ಹೆಚ್ಚು ಕಡೆ ಹೋಗ್ತಾರೆ. ಅದು ಇಲ್ಲದ ಏನು ಮಾಡ್ತಾರೆ? ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಈಕ್ವಲೆಂಟ್ ಅದೇನೋ ಸಿಗೋದಿಲ್ಲ, ಏನು ಕೊಡಿ ಅಂತ ಕೇಳ್ತಾರೆ. ಇದೆಲ್ಲ ಅವ್ರು ಹೇಳಿಸ್ಕೋಬೇಕಾಗಿಲ್ಲ. ಏನು ಯಾತಕ್ಕೆ ಹಾಗೆ ಮಾಡ್ತಾರೋ ಅವರು? ಅಲ್ಲಿ ಪ್ರೀತಿ ವಿಶ್ವಾಸ ಹಾಗೆ ಮಾಡಿಸಿಬಿಡುತ್ತೆ ಅವರು. ಅದಕ್ಕೇ ಆಳು ಅಂದರೆ ಲೆಕ್ಕ ಆದರೆ ಲೆಕ್ಕ ಅಷ್ಟೇ. ಉಳಿದವ್ರಿಗೆ ಆಗಲ್ಲ. ಆ ದೃಷ್ಟಿಯಿಂದ ಯಾತಕ್ಕೆ ಹೇಳಿದ್ದು ಪ್ರಶ್ನೆನ ತಾನೇ ತಿಳ್ಕೋಬೇಕು ಅಂತ ಕೇಳಿದಾಗ ಇರೋ ಒಂದು ಕಮಿಟ್ಮೆಂಟ್ ಬೇರೆ ಕಡೆ ಇರೋದಿಲ್ಲ. ಮತ್ತೆ ಡೌಟ್ ಮತ್ತೆ ಕೇಳ್ತಾನೆ. ಇವಳದು ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಹೇಳಿಬಿಡ್ತೀನಿ ಅಂಥೇಳಿ. ತಂದೆ ಪ್ರಶ್ನೆ ಆದಾಗ ಮತ್ತೆ ಈ ಪ್ರಶ್ನೆ ಬರುತ್ತೆ ಅದಕ್ಕೆ ಅಂತ ಕೇಳ್ತಾನೆ, ಮತ್ತೆ ಈ ಪ್ರಶ್ನೆ ಬರುತ್ತೆ ಅಂತ ಕೇಳ್ತಾನೆ. ಒಳ್ಳೆ ಗುರು ಏನು ಮಾಡ್ತಾನೆ? ಆ ಪ್ರಶ್ನೆ ಕೇಳಿದಷ್ಟು ಸಂತೋಷ ಪಡ್ತಾನೆ. ತತ್ತೇ ಶುಶ್ರೂಷಣಂ ಭವೇತ್. ಉಳಿದವ್ರನ್ನ ಬೈತಾನೆ, ಸುಮ್ಮನೆ ಕೂತಿರ್ತಾರೆ, ನೋಡಿದ್ರೆ ಎಷ್ಟು ಒಳ್ಳೆ ಪ್ರಶ್ನೆ ಕೇಳ್ತಾರೆ ಅಂತ ಬೈತಾರೆ. ಅದನ್ನು
ಯಾಕೆ ಇವ್ರಿಗೆ ದುಃಖ ಆಗೋದಿಲ್ಲ ಅವ್ರಿಗೆ. ಯಾತಕ್ಕೆ? ನಿಶ್ಚಯಾರ್ಥಮಿ ತದ್ವಚ. ಅವ್ನು ಕೇಳ್ತಿರೋ ಉದ್ದೇಶ ತತ್ವನಿರ್ಣಯ ಮಾಡ್ಕೋಬೇಕಾಗಿದೆ. ತತ್ವನಿರ್ಣಯ ಮಾಡ್ಕೋಬೇಕಾದ್ರೆ ಸಂಶಯ ಉಳಿಸ್ಕೊಳ್ಬಾರ್ದು. ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚಿತವಾಗಿ ಪೂರ್ತಿ ರೋಗ ವಾಸಿ ಮಾಡ್ಕೊಂಡು ಹೋದರೆ ಸಮಸ್ಯೆ ಇಲ್ಲ. ಅಲ್ಲಿ ಏನಾಗುತ್ತೆ ಇಲ್ಲ ಹೋದ್ರೆ ಅದು ಬೆಳಿಲಿಕ್ಕೆ ಶುರುವಾಗ್ಬಿಡೋದು. ಆಮೇಲೆ ಕ್ಯೂರಬಲ್ ಆಗಿ ಇನ್ಕ್ಯೂರಬಲ್ ಆಗಿಬಿಡೋದು. ದೇಹದಲ್ಲಿ ರೋಗ ಹೇಗೆ ಉಳಿಸ್ಕೋಬಾರ್ದೋ ಮನಸ್ಸಿನ ಸಂಶಯ ಉಳಿಸ್ಕೋಬಾರ್ದು. ಅರ್ಥ ಆಯ್ತಾ? ಇವತ್ತು ದೇಹಕ್ಕಿಂತ ಮನಸ್ಸು ಕೆಡೋದೇ ಇವತ್ತಿನ ಅನಾರೋಗ್ಯಕ್ಕೆ ಕಾರಣ. ತುಂಬ ಜನ ಯಾವ್ಯಾವುದೋ ಕಾರಣಕ್ಕೋಸ್ಕರ ಸ್ಟ್ರೆಸ್ ಎಂಬುದು ಏನದು ಆ್ಯಕ್ಚುಲಿ ಫಿಸಿಕಲ್ ಅಲ್ಲ, ಮೆಂಟಲ್. ಅದು ಮೆಂಟಲ್ ಆಗಿದ್ದಕ್ಕೆ ಇವರು ಮೆಂಟಲ್ ಆಗೋಷ್ಟ್ರ ಮಟ್ಟಿಗೆ ಏನಾಗುತ್ತೆ ಅದು ಕೊನೆಗೆ ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಬಾರ್ದು. ಅದು ಸಂಶಯ ಉಳಿಸ್ಕೋಬಾರ್ದು ಅಂತ ಹೇಳ್ತಾರೆ. ಸಂಶಯ ಎಷ್ಟು ಉಳಿಸ್ಕೋಬಾರ್ದು ಅಂದರೆ ಶತ್ರುಶೇಷ ಋಣಶೇಷ ಅಂತೀವಲ್ಲ, ಹಾಗೆ ವನ್ಯಶೇಷ. ಪೂರ್ತಿ ಬೆಂಕಿ ಆರಿಸ್ದೆ ಬಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ರು ಹತ್ತಿ ಎಲ್ಲ ಅವ್ರು ಮನೆ ಉರಿದೋಗ್ಬಿಡು. ಇರೋದು ಇಷ್ಟೇ ಎಷ್ಟು ಕಿಡಿ ಬೆಳೀತಾ ಹೋಗ್ಬಿಡೋದು. ಸಂಶಯ ಹಾಕಿ ಕೊಂದುಬಿಡುತ್ತೆ. ಆದ್ದರಿಂದ ಸಂಶಯ ಪರಿಹಾರ ಮಾಡೋದಕ್ಕೋಸ್ಕರ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೇ ಜೋರ ಪ್ರಶ್ನೆ ಕೇಳಿದ್ರು ಕೂಡ ಇದು ಪ್ರಶ್ನೆ ಕೇಳಿದ್ರೆ ಎದ್ದೋಗೋದಿಲ್ಲ ಅನ್ನೋದು. ಕೃಷ್ಣ ಅರ್ಜುನ ಏನು ಮಾಡ್ದ? ತೂಷ್ಣೀಂ ಬಭೋ, ಕೂತ್ಬಿಟ್ಟು ಅಲ್ಲೇನೆ. ಗೊತ್ತಾಯ್ತಾ? ಬಿಟ್ಟು ಹೋಗಲಿಲ್ಲ, ಯುದ್ಧನೂ ಮಾಡಲಿಲ್ಲ, ಕೂತ್ಬಿಟ್ಟ. ಹಠ ಕೂಡೋದು ಉದ್ದೇಶ ಏನು ಅಂತಾರೆ ಉತ್ತರ ಬೇಕು ಅಂತ ಅರ್ಥ. ಧರಣಿ ಕೊಡೋದು ಅಂತಾರಲ್ಲ ಹಾಗೆ. ಅರ್ಜುನ ಕೂತಿದ್ದು ಯಾವ ರೀತಿ ಕೂತ? ಧನಕ್ಕೋಸ್ಕರ ಧರಣಿ ಕೊಡ್ತಾರೆ. ಯಾತಕ್ಕೆ ಧನ ಕೂತ? ವಿದ್ಯೆಗೋಸ್ಕರ ಧರಣಿ ಕೂತಾಗಾಯ್ತು. ಆ ಕೃಷ್ಣ ಉಪದೇಶ ಮಾಡೋದು. ಆ ಹಠ ಇರಬೇಕು. ಅದಕ್ಕಾಗಿ ಅದು ಕೆಟ್ಟದಲ್ಲ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದ ಉದ್ಧವ ಪ್ರಶ್ನೆ ಕೇಳಬೇಕಾದ್ರೆ ಕೃಷ್ಣ ಅಪ್ರಿಷಿಯೇಟ್ ಪಡ್ತಾರೆ. ಅದಕ್ಕೆ ಆಚಾರ್ಯ ಬರೀತಾರೆ, ಹೌದು ಇದಕ್ಕೆ ಹೀಗಿದೆ ಅಂತ ಹೇಳ್ತಾರೆ. ಇದು ಅರ್ಥ. ತುಂಬ ಜನ ಏನು ಮಾಡಿ ಸಂಕೋಚಕ್ಕೆ ಬಿಟ್ಬಿಟ್ರೆ ಹೋಯ್ತು ಅಲ್ಲಿಗೆ. ಬೇರೆ ವಿಷಯ ಆದರೆ ಸಂಕೋಚ ಪಡು, ಇದಕ್ಕೆಲ್ಲ ಸಂಕೋಚ ಪಡಬಾರ್ದು. ಅರ್ಥ ಆಯ್ತಾ? ಕೆಲವೊಮ್ಮೆ ಎಷ್ಟು ಬೈದು ಬಿಡ್ತಾರೆ ಪ್ರಶ್ನೆ ಕೇಳಿದ್ರೆ. ಯಾಕೆ ಗೊತ್ತಾ? ಉತ್ತರ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಬೈದು ಬಿಡ್ತಾರೆ. ಕ್ಲಾಸ್ ನನಗೆ ಅವಮಾನ ಮಾಡ್ತೀಯ ಅಂತ ಹೇಳಿಬಿಟ್ಟು ಅವ್ನು ಪರೀಕ್ಷೆ ತಿಳ್ಕೊತಾರೆ, ಭಯ ಬಂದು ಬೈತಾರೆ, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತಾರೆ, ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ. ಒಂದಲ್ಲ, ಅವ್ರಿಗೆ ಕೆರಿಯರೇ ಹಾಳು ಮಾಡಿಬಿಡ್ತಾರೆ. ಯಾತಕ್ಕೆ? ಅವ್ನು ಉತ್ತರ ಗೊತ್ತಿಲ್ಲ. ಆದ್ದರಿಂದ ಉತ್ತರ ಗೊತ್ತಿರೋರು ಅದಕ್ಕೆ ಎಲ್ಲ ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡ್ಲಿಕ್ಕೆ ಪ್ರಶ್ನೆ ಬರುತ್ತೆ, ಉತ್ತರ ಹಾಕ್ಕೊಂಡು ತಾನೇ ಹಾಕ್ಕೊಂಡು ಉತ್ತರ ಕೊಟ್ಬಿಡ್ತಾರೆ. ಕೆಲಸದ ಪ್ರಶ್ನೆನೂ ಹಾಕೊಳ್ಳಲ್ಲ, ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರಿಗೆ ಕ್ಯಾಲಿಬರ್ ಇಲ್ಲ. ಅವ್ರು ಹೇಳೋಕ್ಕೋರು ಏನಾಗುತ್ತೆ, ಅದು ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರತು ಉತ್ತರ ಅರ್ಥ ಆಗಲ್ಲ ಅವ್ರಿಗೆ. ಅವಾಗ ಏನು ಮಾಡೋಕ್ಕೆ ಹೋಗಬಾರ್ದು, ಹೇಳಬಾರ್ದು. ಬುದ್ಧಿವಂತ ಕೆಣಕ್ತಾರೆ ಅವನು ಕೂಡ. ಅವನ ಪ್ರಶ್ನೆ ಕೇಳಿ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತಾರೆ. ಅವನು ಪ್ರಶ್ನೆಗಳು ಮತ್ತೆ ಕಾಂಪ್ಲಿಕೇಟ್ ಮಾಡ್ತಾನೆ. ಇಬ್ಬರು ಉದ್ದೇಶ ಏನಿದೆ? ಇಬ್ಬರೂ ಈ ವಿಷಯ ಇಲ್ಲ. ವಿಷಯ ಚೆನ್ನಾಗಿ ತಿಳ್ಕೊಬೇಕಷ್ಟೆ. ಚೆನ್ನಾಗಿ ಹೇಳಬೇಕು ಅಂತ ಇವರಿಗೆ, ಚೆನ್ನಾಗಿ ತಿಳಿಬೇಕು ಅಂತ ಅವನಿಗೆ. ಮೋಸ್ಟ್ ಹೆಲ್ತಿ ಅದು. ಅದೇ ಪ್ರಶ್ನೆ ಇಲ್ಲಿ ನಡೆದಿತ್ತು. ಇಬ್ಬರಲ್ಲಿ ಏನಿಲ್ಲ. ಈಗ ದ್ವೇಷ ಭೀಮಸೇನಿಗೆ ಅವತ್ತ ಮೇಲಿಲ್ಲ, ಈತನಿಗೆ ಭೀಮಸೇನಿಗೆ ದ್ವೇಷ ಇಲ್ಲ. ಗುರಿ ಇದೆ, ಸಾಧಿಸ್ಬೇಕಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಕೇಸ್ ಆಯ್ತು. ಇದರಲ್ಲಿ ಎಷ್ಟೇ ಜೋರ ಪ್ರಶ್ನೆ ಕೇಳಿದ್ರು ಕೂಡ ಹೇಗೆ ಬೇಸರ ಆಗೋದಿಲ್ಲೋ ಹಾಗೆ ಶುಶ್ರೂಷಣಂ ಭವೇತ್. ದೊಡ್ಡ ಸೇವೆ ಮಾಡಿದಾಗತ್ತೆ ಹೊರತು ಬೇರೆ ಅಲ್ಲ. ಆ್ಯಕ್ಚುಲಿ ಸೀನಿಯರ್ಸ್ ಪ್ರೊಫೆಸರ್ಸ್ ಬುಕ್ಸ್ ಬರೆದಾಗ ಯಾತಕ್ಕೆ ಗೊತ್ತಾ ಬೆಲೆ ಇರೋದು? ಅದಕ್ಕೆ ಹೇಳಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಂಥವೆಲ್ಲ ಫೇಸ್ ಮಾಡಿರ್ತಾರೆ. ಇಂಥ ಕ್ವಶನ್ಸ್ ಎಲ್ಲ ಕೇಳಿರೋದ್ರಿಂದ ಆ ಬ್ಯಾಕ್ಗ್ರೌಂಡಲ್ಲಿ ಬರೆದಾಗ ಏನಾಗುತ್ತದ ಹೈ ಕ್ವಾಲಿಟಿ ಆಗುತ್ತೆ. ಗೊತ್ತಾಯ್ತಾ? ಬರೀ ಸುಮ್ಮನೆ ಓದಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಬುಕ್ಕಿಶ್ ಆಗುತ್ತೆ. ಇದು ಬುಕ್ಕಿಶ್ ಆಗೋಲ್ಲ. ಎಕ್ಸ್ಪೀರಿಯನ್ಸ್ ಬರೋದ್ರಿಂದ ಭಾರಿ ವ್ಯಾಲ್ಯೂ ಬರುತ್ತೆ. ಅದನ್ನೇ ಶಾಸ್ತ್ರ ಭಾರಿ ಹೊಗಳುತ್ತೆ. ಏನೋ ಹಾಂ, ಅದೇ ಹೇಳ್ತಿರೋದು. ಎಂದೂ ಕೂಡ ಏನು ಮಾಡಬಾರ್ದು, ಸಂಶಯ ಇಟ್ಕೊಂಡಾಗಲೂ ಯಾತಕ್ಕೂ ಒಪ್ಕೊಂಡ್ಬಿಟ್ಟೆ ಅಂತ ಹೇಳಬಾರ್ದು. ತಪ್ಪದು. ಇನ್ನೂ ಹೋಗೋದು ಹೇಳಬೇಕು. ಇನ್ನು ಪರಿಹಾರ ಆಗಲಿ ಮತ್ತೆ ಆಗಲಿ ಅಂತ ಹೇಳ್ಬೋದು. ಇಷ್ಟಾಗಿದೆ ಮತ್ತೆ ಯೋಚನೆ ಮಾಡ್ತೀರಿ ಅಂದರೆ ಅದೇನು ಯೋಚನೆ ಮಾಡೋದು, ಹೀಗೆ ಹೇಳು ಅಂತ ಹೇಳಬಾರ್ದು. ಯಾಕೆ? ಅದು ನಿಶ್ಚಯ ಆಗೋ ಉದ್ದೇಶ ಇರೋದ್ರಿಂದ ಪ್ರೆಷರ್ ಹಾಕಬಾರ್ದು ಅದಕ್ಕೆ ಕೃಷ್ಣ ಕೊನೆಗೂ ಹೇಳ್ತಾರೆ, ಕಿಂಭೂ ಎಷ್ಟು ಮತ್ತೇನೋ ಕೇಳಬೇಕಾಗಿದೆಯಾ? ಸಂಶಯ ಹೋಯ್ತಾ ನಿನಗೆ ಎಲ್ಲ ಕೇಳ್ತಾರೆ. ಕಚ್ಚಿತ್ತೆ ಸಂಶಯ ಜನ ಸಂಶಯ ಹೋಯ್ತು ತಾನೇ, ಯುದ್ಧ ಮಾಡ್ತೀಯಾ ಪರವಾಗಿಲ್ವಾ? ಇದೆಲ್ಲ ಮಾತಾಡೋದು ಸರಿ. ಅದು ಒಳ್ಳೆ ಡಾಕ್ಟ್ರ್ ಏನು ಮಾಡ್ತಾರೆ, ರೋಗಿ ಬರೋದ್ರೆ ತಾನೇ ಕೇಳ್ತಾನೆ ಏನಾಯ್ತು ಹೇಗಿದ್ದೇನೆ. ಉಳಿದವರಾದರೆ ಔಷಧಿ ಕೊಟ್ಟು ಹೋಗ್ತಾನೆ, ಮತ್ತೆ ಬರೋವರೆಗೆ ಬಂದರಷ್ಟು ಬಿಟ್ಟರಷ್ಟು ದುಡ್ಡು ಬಂದಾಯಿತು ಅಂತ. ತುಂಬ ಜನ ಅಂತ ಈಗಿನ ಕಾಲಕ್ಕೆ ಅದೇ ಟ್ರೆಂಡ್ ಇರೋದು. ಆ ಟ್ರೆಂಡ್ ಇರಬಾರ್ದು. ಪುರೋಹಿತರು ಹಾಗೆ ಇರಬೇಕು. ಹೋಮಕರ ಮಾಡಿಸಿದ್ರು, ಹೋಮ ಆಯ್ತಲ್ಲ, ಏನಾಯ್ತು ಕೆಲಸ ಆಯಿತು ಅಂತ ಕೇಳಬೇಕು. ಗೊತ್ತಾಯ್ತಾ? ಕೆಲಸ ಆಯಿತು ಅಲ್ಲಕ್ಕೆ ಆಗದೆ ಹೋದರೆ ಬೇಜಾರು ಮಾಡಿ, ಯಾಕೆ ಆಗಲಿಲ್ಲ, ತಪ್ಪೆಲ್ಲೋ ಇದೆಯಲ್ಲ ಹುಡುಕ್ಬೇಕಾಗ ಹೇಳಿದ್ರಲ್ಲ. ವೇದ ಮಂತ್ರಗಳು ಸುಳ್ಳು ಹೇಳೋದಿಲ್ಲ ಅಂದರೆ ತಪ್ಪು ಯಾರಲ್ಲಿರಬೇಕು ಅವನು, ಅದೆಲ್ಲ ಕೇಳಬೇಕು. ಅದಕ್ಕೆ ಪುರೋಹಿತ ಅಂತ ಹೆಸರು. ಅವನಿಗೇನು ಬೇಕಾಗಿದೆ? ಇವ್ರ ಹಿತ ಮುಖ್ಯ. ಡಾಕ್ಟ್ರಿಗೆ ದುಡ್ಡು ಬರೋದಕ್ಕಿಂತ ಹೆಚ್ಚು ಮುಖ್ಯ ಯಾವುದು? ಎಷ್ಟೋ ಜನ ಡಾಕ್ಟ್ರಿಗೆ ಕೆಲವು ಚಾಲೆಂಜಿಂಗ್ ಕೇಸ್ ಇರುತ್ತೆ, ದುಡ್ಡು ಕೊಡೋರು ಯಾರೂ ಇರೋದಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಅದು ಫಸ್ಟ್ ಕ್ಲಾಸ್ ಕ್ಯೂರ್ ಮಾಡ್ತಾರೆ ಅದನ್ನು. ಯಾತಕ್ಕೆ? ಏನು ಬೇಕು ಅವರಿಗೆ? ಚಾಲೆಂಜ್. ಅದು ತೀರ್ಮಾನ ಮಾಡೋಕ್ಕೆ ಅಷ್ಟೇ ಹೊರತು ರೋಗ ವಾಸಿ ಮಾಡೋಕ್ಕೆ ಕನ್ಸರ್ನ್ ಇದೆ ಹೊರತು ಅವ್ನು ದುಡ್ಡು ಕೊಡೋ ಸ್ಥಿತಿಯಲ್ಲೇ ಇಲ್ಲ ಅವನು.
ಗೊತ್ತು ಅವರಿಗೆ. ಅದು ಅದ್ರ ನಾಲೆಜ್ ಭಾಳ ಇಂಪ್ರೂವ್ ಆಗುತ್ತೆ ಅದರಿಂದ ಅವರಿಗೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು, ಲೋಕದ ಸಂಶಯವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಎಂದೂ ಕೂಡ ಮನಸ್ಸಿನಲ್ಲಿ ಸಂಶಯ ಇರಬಾರ್ದು. ಇದ್ದರೆ ಅದರಿಂದ ನಿರ್ಣಯ ಆಗೋದಿಲ್ಲ. ನಿರ್ಣಯ ಆಗದೆ ಹೋದರೆ ಪುಣ್ಯ ಬರೋದಿಲ್ಲ. ಮುಖ್ಯವಾಗಿ ಪುಣ್ಯ ಬರದೆ ಹೋದಾಗ ಗುರಿ ವ್ಯರ್ಥ ಆಗುತ್ತೆ. ಅದಕ್ಕೆ ನಿಶ್ಚಯ ಇಟ್ಕೊಂಡೇ ಮಾಡಬೇಕು ಅಂತ ಅರ್ಥ. ಹಾಂ ಭೀಮನ ಕಥೆ ಕೌಮೋದಿಕ್ಕೆ ಯಾರು ಹೇಳಿದ್ರು? ಅಲ್ಲ, ದೇವರದ್ದು ಅದು. ಕೌಮೋದಿಕ್ಕೆ ಹೋಯ್ತು. ಕೌಮೋದಿಕ್ಕೆ ಭೀಮಂದಲ್ಲ, ಕೃಷ್ಣಂದು ಅದು. ಕೌಮೋದಕ್ಕೆ ಈ ಗದಾಯಸ್ಯ. ಏನಾಗ್ತಾರೆ? ಹೌದು ಹೌದು ನೋಡಿರಿ, ಹೇಳಿಲ್ಲ ಆಪ್ರೇಷನ್ ಬೇರೆ, ಮರ್ಡರ್ ಬೇರೆ. ಗೊತ್ತಾಯ್ತಾ? ಮರ್ಡರ್ ಮಾಡಿದರೆ ಅದು ಅಫೆನ್ಸು, ಆಪ್ರೇಷನ್ ಮಾಡಿದರೆ ಅಫೆನ್ಸಾ? ರೋಗಿ ಸತ್ರು ಅಫೆನ್ಸ್ ಅಲ್ಲ ಅದು. ಗೊತ್ತಾಯ್ತಾ? ಆ ಥರ ಇದು ಮಾಡ್ತಿರೋದು ಹಾಗೆ. ಶಸ್ತ್ರಚಿಕಿತ್ಸೆ ಅವ್ರ ನೋವು ಯುದ್ಧ ಆದ್ದರಿಂದ ಹೊಡೆದ್ರೆ ಹೊಡಿತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಹೇಗೆ ವಿಲಿಂಗ್ನೆಸ್ ಕೇಳ್ತಾರಲ್ಲ ಹಾಗೆ. ಒಳ್ಳೆಲ್ಲ ಆಪ್ರೇಷನ್ ಮಾಡ್ಬೇಕಾದ್ರೆ ಕೇಳ್ತಾರೆ, ರೋಗಿ ಏನು ಮಾಡ್ಬೇಕಂದ್ರೆ ಸೈನ್ ಮಾಡಬೇಕು. ಏನೇ ಆದರೂ ನಾನೇ ಹೊಣೆ ಹೊರತು ಡಾಕ್ಟ್ರ್ ಅಲ್ಲ ಅಂತ ಬರ್ಕೊಡ್ಬೇಕು. ಅವ್ನು ಕನ್ಸೆಂಟ್ ತೊಗೊಂಡು ಮಾಡ್ತಾರೆ. ಕೋಮದಲ್ಲಿದ್ದವ್ರಿಗೆ ಅವ್ನ ಕನ್ಸೆಂಟ್ ತೊಗೊಳಕ್ಕಾಗಲ್ಲ. ಏನು ಮಾಡ್ತಾರಾಗ ಅವನಿಗೆ? ಸಂಬಂಧಿಕರನ್ನ ಕೇಳ್ತಾರೆ. ಯಾರು ಕ್ಲೋಸ್ ಸಂಬಂಧಿಕರು, ಯಾರೋ ಒಬ್ರು ಇರಬೇಕು ಒಟ್ಟಿನ ಮೇಲೆ. ತುಂಬ ಕ್ಲೋಸ್ ಆಗೋದು ಅಲ್ಲಿಂದ ಶುರುವಾಗುತ್ತೆ. ಯಾರೋ ಜೊತೆ ಬಂದು ಫ್ರೆಂಡ್ ಅವನೇ ಹಾಕಬೇಕು ಕೊನೆ ಪಕ್ಷ. ಇಲ್ದವ್ರು ಮಾಡೋಂಗಿಲ್ಲ, ಅಪರಾಧ ಆಗಬಾರ್ದು. ಅದಕ್ಕೆ ಕನ್ಸೆಂಟ್ ತೊಗೊಂಡ್ರು. ಯಾರು ಕನ್ಸೆಂಟು? ಅವ್ನು ಕೇಳಿದ್ದಕ್ಕೆ ಆಯಿತು, ಬಟ್ ಈ ಕರಾರಿದ್ದರೆ ಆಗ್ಬೋದು. ಅದೇ ರೀತಿ ನಡೀತು. ಹತೇ ಬಾಲ್ಹಿಕೆ ಕೌರವ ಭೀಮಸೇನಂ ಅಭ್ಯಾಜಗ್ಮುಹು ಕರ್ಣ ದುರ್ಯೋಧನಾದ್ಯಾಹ ದ್ರೌಣಿಂ ಪುರಸ್ಕೃತ್ಯ ಗುರುಂಚ ಪಾರ್ಶ್ವತಃ ಸಭ್ರಾತೃಕ ಸಾತ್ವಿಕಿನಾ ಸಮಭ್ಯಯಾತ್. ಹತೇ ಬಾಲ್ಹಿಕೆ ಕೌರವಾಃ ಭೀಮಸೇನಂ ಅಭ್ಯಾಜಗ್ಮುಹು ಕರ್ಣ ದುರ್ಯೋಧನಾದ್ಯಾಹ ದ್ರೌಣಿಂ ಪುರಸ್ಕೃತ್ಯ ಗುರುಂಚ ಪಾರ್ಶ್ವತಃ ಸಭ್ರಾತೃಕಃ ಸಾತ್ವಿಕಿನಾ ಸಮಭ್ಯಯಾತ್. ಹತೇ ಬಾಲ್ಹಿಕೆ ಕೌರವಾಹ, ಹತನಾದ ಮೇಲೆ ಬಾಲ್ಹಿಕ ಭೀಮಸೇನಂ ಅಭ್ಯಾಜಗ್ಮುಹು ಕರ್ಣ ದುರ್ಯೋಧನಾದ್ಯ. ಕರ್ಣ ದುರ್ಯೋಧನ ಮೊದಲಾದವರೆಲ್ಲ ಭೀಮಸೇನ ಮೇಲೆ ಬಾಲ್ಹಿಕ ಸತ್ಮೇಲೆ ಯುದ್ಧಕ್ಕೆ ಬಂದರು. ದೊಡ್ಡ ವಿಷಯನ ಇದು. ಬದುಕು ಕಾಪಾಡಬೇಕು, ಸತ್ಮೇಲೆ ಬರಬೇಕು. ಸತ್ಮೇಲೆ ಬಂದರೆ ಒಳ್ಳೆ ಲಾಸ್ಟ್ ಸೀಸನಲ್ಲಿ ಬಂದಾಗಾಯ್ತು ಅಷ್ಟೇ. ಪ್ರಯೋಜನ ಇಲ್ಲ. ಯಾವಾಗ ಬರಬೇಕಾಗಿತ್ತು ಅವರು ಬದಲಿಗೆ. ಅದೇ ರೀತಿ ಸಾತ್ವಿಕನ ಕೊಲ್ಲಬೇಕು ಅಂತ ಹೊರಟ ಬಾಲ್ಹಿಕ ರಾಜ. ತಕ್ಷಣ ಭೀಮಸೇನ ಪ್ರೊಟೆಕ್ಟ್ ಮಾಡಿದ್ದು. ಗೊತ್ತಾಯ್ತಾ? ಅದು ಪಾಯಿಂಟ್. ಅದು ಕೆಲಸ ಆದಮೇಲೆ ಬಂದರೆ ಏನು ಉಪಯೋಗ ಅದರಿಂದ? ಆ ಮುಂಚೆ ಆ ಕಾಲಕ್ಕೆ ಬರಬೇಕು. ಎಲ್ಲ ಊಟ ಆದಮೇಲೆ ಮಜ್ಜಿಗೆ ತಂದೆ ಅಂತ ಏನು ಉಪಯೋಗ ಅದರಿಂದ? ಆ ಕಾಲಕ್ಕೆ ಆಗ್ತಾ ಹೋದರೆ ತಿನ್ನಕ್ಕೆ ಬರೋದಿಲ್ಲ. ಆಮೇಲೆ ಇವರು ಹಣೆ ಬರ ಇಷ್ಟೇ. ಯಾಕಂದ್ರೆ ಕೈಲಾಗೋದಿಲ್ಲ ಆದ್ದರಿಂದ ಅದೊಂದೇ ದಾರಿ ಅವರಿಗೆ. ಕರ್ಣ ದುರ್ಯೋಧನಾದ್ಯಾಹ ದ್ರೌಣಿಂ ಪುರಸ್ಕೃತ್ಯ ಗುರುಂಚ ಪಾರ್ಶ್ವತಃ. ಕರ್ಣ ದುರ್ಯೋಧನಾದಿಗಳು ಬಂದರು. ಮುಂದೆ ಯಾರನ್ನು ಇಟ್ಕೊಂಡ್ರು? ದ್ರೌಣಿಯನ್ನು, ಅಶ್ವತ್ಥಾಮರನ್ನು. ಜೊತೆಗೆ ಗುರು ಅಂದರೆ ಯಾರು? ದ್ರೋಣಾಚಾರ್ಯ. ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದರು. ಪಾರ್ಶ್ವತಃ ಸಭ್ರಾತೃಕಃ ಸಾತ್ವಿಕಿನ ಸಮಭ್ಯಯಾತ್. ಅವ್ರ ಮೇಲೆ ಯುದ್ಧಕ್ಕೋಸ್ಕರ ಪಾರ್ಶ್ವತ ಅಂದರೆ ಯಾರು? ಧೃಷ್ಟದ್ಯುಮ್ನ. ಸಭ್ರಾತೃಕಃ ಅವನ ಸಹೋದರರು. ಸಾತ್ವಿಕಿನ ಸಮಭ್ಯಯಾತ್ ಅವರೆಲ್ಲರ ಸಮೇತ ಬಂದರು. ಅಲ್ಲೊಬ್ಬ ಸಂಸಪ್ತಕೈರೇವ ಪಾರ್ಥೋ ಯುಯೋಧ ತದ್ಯುದ್ಧಮಾಸೀದತಿ ರೌದ್ರಮದ್ಭುತಂ ಅಕ್ಷೋಹಿಣೀ ತತ್ರ ಭೀಮಾರ್ಜುನಾಭ್ಯಾಂ ನಿಷೂದಿತ ರಾತ್ರಿ ಯುದ್ಧೇ ಸಮಂತಾತ್. ಸಂಸಪ್ತಕೈಃ ಏವ ಪಾರ್ಥಃ ಯುಯೋಧ. ಅರ್ಜುನ ಎಲ್ಲಿ ಯುದ್ಧ ಮಾಡ್ದ? ಸಂಸಪ್ತಕರ ಮೇಲೆ ಯುದ್ಧ ಕಂಟಿನ್ಯೂ ಮಾಡ್ದ. ತದ್ಯುದ್ಧಮಾಸೀತ್. ಆತ ಮಾಮೂಲು ಮಾಡಬೇಕಾಗಿದ್ದು ಹಾಗೇನೆ. ಜಯದ್ರಥನ ಕೇಸ್ ಬಂದಿದ್ದರೆ ಡೈವರ್ಟಾಗಿ ಬಂದಿದ್ದ. ಮತ್ತೆ ಯಥಾ ಪ್ರಕಾರ ಅಲ್ಲಿ ಶುರುವಾಯ್ತಿತ್ತು. ರೌದ್ರಮದ್ಭುತಂ ಅಕ್ಷೋಹಿಣೀ ತತ್ರ ಭೀಮಾರ್ಜುನಾಭ್ಯಾಂ ನಿಷೂದಿತ ರಾತ್ರಿ ಯುದ್ಧೇ ಸಮಂತಾತ್. ಆ ಸಮಯದಲ್ಲಿ ಭೀಮಾರ್ಜುನರಿಂದ ಈ ಟೈಮ್ನಲ್ಲಿ ಒಂದು ಅಕ್ಷೋಹಿಣಿ ಸೇನೆಯನ್ನು ಭೀಮಾರ್ಜುನರು ಸಂಹಾರ ಮಾಡಿದರು. ಈ ಗ್ಯಾಪಲ್ಲಿ ಇದಿಷ್ಟು ಕೂಡ ಯಾವಾಗ ನಡೀತೋ? 14 ಮುಗೀತೀಗ. 14 ಬೆಳಗಿನ ಜಾವ 15 ಬೆಳಗಿನ ಜಾವಕ್ಕೆ ಬಂತೀಗ. ಗೊತ್ತಾಯ್ತಾ? ಅದನ್ನು ಹೇಳ್ತಾರೆ. ತತಃ ಸೂರ್ಯಶ್ಚ ಅಭ್ಯುಚಿತಃ. ಈ ಸೂರ್ಯೋದಯ ಆಯಿತು. ಅರ್ಥ ಆಯ್ತಾ? ಅಂದರೆ ಯುದ್ಧ ರಾತ್ರಿ ಯುದ್ಧ ಕಂಟಿನ್ಯೂ ಆಯಿತು. ಜಗಡತ್ವದ ಮೃತನಾದ. ಸ್ವಲ್ಪ ಹೊತ್ತು ಯುದ್ಧ ನಡೀತು. ಎಲ್ಲ ಮಲಗಿದ್ರು. ಚಂದ್ರೋದಯ ಆಯಿತು. ಎದ್ದರು. ಇಷ್ಟೆಲ್ಲ ಇವೆಂಟ್ಸ್ ನಡೀತು. ಬಾಲ್ಯಕಾದಿಗಳೆಲ್ಲ ಸತ್ತಿದ್ದು ಆ ಟೈಮ್ನಲ್ಲಿ. ಆಮೇಲೆ ಏನಾಯಿತು? ಸೂರ್ಯೋದಯ. ಇಷ್ಟೆಲ್ಲ ಇರಬೇಕಾದ್ರೆ ಇದು ಯಾವ ದಿವಸ ಆಯ್ತು? ಈಗ ಮಧ್ಯದಲ್ಲಿ ಆಗಿತ್ತು. ಚಂದ್ರೋದಯ ಮಧ್ಯೆ ಆಯಿತು. ಬೆಳಗ್ಗೆಲ್ಲ ಮಧ್ಯೆ ಆಯಿತು ಅಂದಮೇಲೆ ಅವತ್ತೇನಲ್ಲ ಅಮಾವಾಸ್ಯೆ ಅಲ್ಲ ಅಂಬುದು ಕನ್ಫರ್ಮ್ ಆಯಿತು. ದೇರ್ ಫಾರ್ ಅಮಾವಾಸ್ಯೆ ಆಗಿದ್ದರೆ ಸೂರ್ಯಗ್ರಹಣ
ಪೂರ್ಣ ಸೂರ್ಯ ಏನೋ ಯೋಚನೆ ಮಾಡಬೇಕಾಗಿತ್ತು, ತಪ್ಪು. ಏನ ಹೌದು, ಇದು ಎರಡಾಯ್ತು. ಈಗ ಮುಂದೆ ಮತ್ತೆ ಲೆಕ್ಕ ಕೊಡ್ತಾರೆ, ಮಧ್ಯೆ ಲೆಕ್ಕ ಕೊಡ್ತಾ ಹೋಗ್ತಾರೆ. ಏನ ಸ್ಕೋರ್ ಹೇಳ್ತಾರಲ್ಲ, ಮಧ್ಯೆ ಹೇಳ್ತಾರಲ್ಲ. ಏನ ಸಂಸಪ್ತಕರು, ತ್ರಿಗರ್ತ ದೇಶದ ರಾಜರು, ಸುಶರ್ಮ ಅದರ ಲೀಡರ್ ಇತ್ತು, ಅವರೆಲ್ಲ ಮುಂದಿದ್ದಾರೆ ಎಲ್ಲ. ಈಗ ವಿರಾಟ ಪರ್ವದಲ್ಲಿ ದಕ್ಷಿಣ ಗೋಗ್ರಹಣ ಮಾಡಿದ್ದು ಅವರೇ, ಸುಶರ್ಮ ನೇತೃತ್ವದಲ್ಲಿ ದಕ್ಷಿಣ ಗೋಗ್ರಹಣ ಮಾಡಿ ಭೀಮಸೇನ ಸೋಲಿಸಿದ್ದು. ಅವರಿಗೂ ಇವರಿಗೂ ಬದ್ಧ ದ್ವೇಷ ಆಗಿನಿಂದ ಕೂಡ. ಅದು ದುರ್ಯೋಧನ ಸಪೋರ್ಟ್ ಮಾಡ್ತಿದ್ರು. ಆ ಕಡೆ ಯುದ್ಧ ನಡೀತು. ಆ ಕಡೆ ಯುದ್ಧಕ್ಕೆ ಯಾಕೆ ಹೋಗ್ಬೇಕಾಯ್ತಾತ, ಅವರು ಅರ್ಜುನ ಅವ್ರು ಕರೆದಿದ್ದಕ್ಕೆ ಹೋದ. ಆ ವ್ಯವಸ್ಥೆ ಯಾತಕ್ಕೆ ನಡೆದಿತ್ತು? ಅರ್ಜುನ ಯಾಕೆ ಕರೆದ್ರು ಅವರು? ಧರ್ಮರಾಜ ಹಿಡಿಯೋಕ್ಕೋಸ್ಕರ ಅರ್ಜುನ ದೂರ ಕರ್ಕೊಂಡು ಹೋದ್ರೆ ಹಿಡಿತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಡೀತಿದ್ದ ಅಷ್ಟೇ. ಹಾಂ, ಇಲ್ಲ ಕೊನೆ ದಿವಸದವರೆಗೆ ಇರ್ತಾರೆ ಅವರು. ದೊಡ್ಡ ಗ್ಯಾಂಗ್ ಅದು, ದೊಡ್ಡ ಗ್ಯಾಂಗ್ಗಳದು. ಅದರಿಂದಾಗಿಯೇ ಅವರು ಸ್ವಲ್ಪ ಕೊನೆ ದಿವಸನೇ ಎಲ್ಲ ಮುಗಿಯೋದವರು. ಲಾಸ್ಟ್ ಡೇವರೆಗೆ ಆಡ್ಕೊಂಡು ಹೋಗ್ತಾರೆ. ಶುರುವಾಗಿದ್ದು ಎಂದಿನಿಂದ ಶುರುವಾಯಿತು ಯುದ್ಧ ಅವ್ರ ಮೇಲೆ? ಸರಿಯಾಗಿ ಹೇಳಿ ನೋಡಂತೆ. ಅಲ್ಲ, ಇಲ್ಲಿ ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟನೇ ದಿವಸ? 10 ಭೀಷ್ಮರು ಬಿಗಿತ್ತು. 11 ಮೊದಲೇ ದಿವಸ ಆಯಿತು. ಮೊದಲೇ ದಿವಸ ಆದಾಗ ಏನು ಹೇಳಿದರು ಅವರು? 11 ದಿವಸ ಆಯಿತು. 12ರಿಂದ ಶುರುವಾಯಿತು. ಸಂತಕರು ದೂರ ಕರ್ಕೊಂಡು ಹೋದ್ರೆ ಮಾಡ್ತೀನಿ ಅಂತೇಳಿ. ಅವತ್ತು ಭಗದತ್ತ ಸತ್ತ. ಮತ್ತೆ ಆಮೇಲೆ ಎಲ್ಲೊಂದು ಇವೆಂಟ್ಸ್ ಎಲ್ಲ ಜ್ಞಾಪಕ ಇಟ್ಕೋಬೇಕು. ದೊಡ್ಡ ಇವೆಂಟ್ಗಳು ಪ್ರತಿ ದಿವಸ ನಡೆಯೋದು. ಆಮೇಲೆ ದೊಡ್ಡ ಇವರು ಒಬ್ಬರು ಸಾಯ್ತಾರೆ. ಅದನ್ನೆಲ್ಲ ಮೊದಲು 10 ದಿವಸದಲ್ಲಿ ಹಾಗಲ್ಲ. ಸೈನಿಕರು ಜಾಸ್ತಿ ಆದರೂ ಕೂಡ ಇನ್ನು ಹೀರೋ ದೊಡ್ಡ ಹಾಗಿರ್ತಾರೆ. ಇಲ್ಲಿಂದ ಕನ್ನಡ ಎಂಟ್ರಿ ಆಗಿರೋದಿಲ್ಲ. ಮುಂದೆ ಎಲ್ಲ ಬರ್ಲಿಕ್ಕೆ ಶುರುವಾಗ್ತಾರೆ. ಟ್ರೈಗರ್ತ ಅಂತ ಕರೀತಾರೆ ನೋಡಿ. ತ್ರಿಗರ್ತ ಅಂತ ಮ್ಯಾಪ್ನ ಸಿಗುತ್ತೆ. ತ್ರಿಪುರ ತ್ರೈಗರ್ತ ಇವತ್ತೂ ಇದೆ ಹೆಸರು. ಈ ಹೆಸರು ಅದು ಆ ಹೆಸರು ಹಾಕ್ತಾರೆ. ಗೊತ್ತಾಯ್ತಾ? ತತಃ ಸೂರ್ಯಶ್ಚ ಅಭ್ಯುದಿತಃ ತದಾ ಅತಿಘೋರಂ ದ್ರೋಣಃ ಕರ್ಮ ಯುದ್ಧೇ ಚಕಾರ ಸ ಪಾಂಚಾಲಾನಾಂ ರಥವೃಂದಂ ಪ್ರವಿಶ್ಯ ಜಘಾನ ಹಸ್ತ್ಯಶ್ವ ರಥಾನ್ನರಾಂಶ್ಚ. ತತಃ ಸೂರ್ಯಃ ಚ ಅಭ್ಯುದಿತಃ, ಸೂರ್ಯ ಅಭ್ಯುದಿತಃ. ತದಾ ಅತಿಘೋರಂ ದ್ರೋಣಃ ಕರ್ಮಯುದ್ಧೇ ಚಕಾರ. 15ನೇ ದಿವಸ, ಇವತ್ತಿನ 15ನೇ ದಿವಸ ಭಾರಿ ಜೋರಾಗಿ ಯುದ್ಧ ಮಾಡ್ತಾರೆ ದ್ರೋಣಾಚಾರ್ಯರು. ಸಹ ಪಾಂಚಾಲಾನಾಂ ರಥವೃಂದಂ ಪ್ರವಿಶ್ಯ, ಪಾಂಚಾಲದ ರಥದ ಗುಂಪಿನಲ್ಲಿ ಪ್ರವೇಶ ಮಾಡಿಬಿಟ್ಟು ಜಘಾನ ಹಸ್ತಿ ಅಶ್ವ ರಥಾನ್ ನರಾಂಶ್ಚ. ಜಘಾನ ಕೊಂದರು ಯಾರನ್ನ? ಹಸ್ತಿ ಅಶ್ವ ರಥಾನ್ ನರಾಂಶ್ಚ. ಹಸ್ತಿ ಆನೆಗಳು, ಅಶ್ವ ಕುದುರೆಗಳು, ರಥಗಳು, ನರ ಕಾಲಾಡುಗಳು. ಚತುರಂಗ ಬಲವನ್ನು ಹೊಡಿತಿದ್ದಾರೆ ಅಂತ ಅರ್ಥ. ಚತುರಂಗ ಬಲವನ್ನು ಹೊಡೆದು ಇಲ್ಲಿದೆಯಲ್ಲ ಹೇಳಿದೆ, ಅವಾರ್ಡ್ ಬಂದಿದೆ. ಇರಾವತಿ ಕುರ್ವೆ ಅಂತ ಬರೆದಿರೋ ವ್ಯಕ್ತಿ ಕರ್ವೇನ ಯುಗಾಂತ ಅಂತೇಳಿ. ಅದರಲ್ಲಿ ಬರೀತಿರೋ ಕಾಮೆಂಟ್ ಏನು ಗೊತ್ತಾ? ಪಾಂಡವರ ಕಾಲಕ್ಕೆ ಕುದುರೆಗಳ ಉಪಯೋಗ ಗೊತ್ತಿರಲಿಲ್ಲ ಅವರಿಗೆ. ಯುದ್ಧದಲ್ಲಿ ಕುದುರೆಗಳ ಉಪಯೋಗ ಗೊತ್ತಿರಲಿಲ್ಲ. 18 ಅಕ್ಷೋಹಿಣಿ ಸೇನೆಯಲ್ಲಿ ಪಾಲ್ಟ್ ಯಾವುದೊಂದು? ಕುದುರೆಗಳು ಉಪಯೋಗ ಗೊತ್ತಿರಲಿಲ್ಲ. ಅದು ನ್ಯಾಷನಲ್ ಅವಾರ್ಡ್. ಅರ್ಥ ಆಯ್ತಾ ನಿಮಗೆ? ಅಂದರೆ ವಿಷಯ ನೋಡಿ ಅವಾರ್ಡ್ ಕೊಡೋದಲ್ಲ, ಅದು ಬೇರೆ ಕಾರಣಗಳೇ ಕೊಡೋ ಅವಾರ್ಡ್ ಆಗುತ್ತೆ ಅಷ್ಟೇ. ಲೋಕಕ್ಕೆಲ್ಲ ಏನಾಗುತ್ತೆ, ಅವಾರ್ಡ್ ಕೊಟ್ಟು ಸರಿ ಇರಬೇಕು. ಇದು ಭ್ರಾಂತಿ ಶುರುವಾಗುತ್ತೆ. ಅದು ಅವಾರ್ಡ್ ಕೊಟ್ಟಾಗ ಈ ಥರವಾದ ಶುರು ಮಾಡ್ತಾರೆ. ತಪ್ಪದು. ಅದು ಅಂಥ ತಪ್ಪು ಬೇಕಾದ್ರೆ ಸಿಗುತ್ತೆ ಅದರಲ್ಲಿ. ಅದು ಕಮಿಟಿ ಅಂದರೆ ನಿಷ್ಪಕ್ಷಪಾತ ಆಗಿರಬೇಕು, ಜ್ಞಾನದ ಮಹತ್ವ ಗೊತ್ತಿರಬೇಕು. ಇಲ್ಲಿ ಬಂದು ಬಾಂಧವ್ಯ ಯಾವ್ಯಾವುದು ಕೌಂಟ್ ಆಗಬಾರ್ದು. ಕೌಂಟ್ ಆಗೋದು ಒಂದೇ, ಪ್ಯೂರಿಟಿ ಅಷ್ಟೇ. ಗೊತ್ತಾಯ್ತಾ? ವಿದ್ರಾವಿತಾಸ್ತೇನ ಮಹಾರಥಾಶ್ಚ ನೈನಾ. ಎಷ್ಟೊತ್ತು ಮಧ್ಯೆ ಬರುತ್ತೆ ಅಂದರೆ ಸಾಧ್ಯನೇ ಹೇಳೋದು. ರಿಪೀಟ್ ಮಾಡ್ತಾ ಹೋಗ್ತಾರೆ. ಕುದುರೆ ಅವೆಲ್ಲ ಹೇಳ್ತಾ ಶರ್ಮ ಬಾಣಾಂಧಕಾರೇ, ಅವರೆಲ್ಲ ಕೂಡ ವಿದ್ರಾವಿತಾಸ್ತೇನ ಮಹಾರಥಾಶ್ಚ ನೈವ ಅವಿಂದನ್ ಶರ್ಮ ಬಾಣಾಂಧಕಾರೇ ಯುವೇವಾ. ಯಾರೋ ದ್ರೋಣಾಚಾರ್ಯ ಯುದ್ಧ ಮಾಡ್ತಿರ್ಬೇಕಾದ್ರೆ ಭಾರಿ ಕಷ್ಟ ಆಯಿತು ಅವ್ರಿಗೆ, ಪಾಂಡವರ ಕಡೆಯವರು ಯುದ್ಧ ಮಾಡೋದಕ್ಕೆ. ಪಾಂಡವರಿಗೆಲ್ಲ, ಪಾಂಡವರ ಕಡೆಯವರಿಗೆ. ಯುವೇವ ವೃದ್ಧೋಪಿ ಚಕಾರ ಯುದ್ಧೇ ಸಮುಗ್ರಧನ್ವ ಪರಮಾಸ್ತ್ರವಿತ್ತ. ಯುವ ವೃದ್ಧ ಅಸೌ ವೃದ್ಧ ಯುವ ಚಚಾರ. ವೃದ್ಧರಾದ ಇವರು ಒಳ್ಳೆ ತರುಣರಂತೆ ಯುದ್ಧ ಮಾಡ್ತಾ ಇದ್ದಾರೆ. ಸ ಉಗ್ರಧನ್ವ ಪರಮಾಸ್ತ್ರವೇತ್ತ, ಉಗ್ರಧನುರ್ಧಾರಿ ಮತ್ತು ಪರಮಾಸ್ತ್ರಗಳನ್ನು ಬಲ್ಲವರು. ಆದ್ದರಿಂದ ಅವರಿಗೆ ಸಾಧ್ಯವಾಯಿತು. ರಥಾರ್ಬುದಂ ತೇನ ಹತಂಚ ತತ್ರ ತತಃ ಸಹಸ್ರಂ ಗುಡಿತಂ ನರಾಣಾಂ
ತಥೋ ದಶಾಂಶೋ ನಿಹತೋ ಹಯಾನಾಂ ಗಜಾರ್ಬುದಂಚೈವ ರಣೋತ್ಕಟೇನ. ಎಷ್ಟು ಕೊಂದರೂ ಹೇಳ್ತಾರೆ ಅವರೀಗ. ರಥಾರ್ಬುದಂ ತೇನ ಹತಂಚ ತತ್ರ ತತಃ ಸಹಸ್ರಂ ಗುಡಿತಂ ನರಾಣಾಂ ತಥೋ ದಶಾಂಶೋ ನಿಹತೋ ಗಣಯಾನಾಂ ಗಜಾರ್ಬುದಂಚೈವ ರಣೋತ್ಕಟೇನ. ಅರ್ಬುದ ಗಂಟಲೆ ರಥಗಳನ್ನು ಕೊಂದರು. ಹತಂ ತತ್ರ ತತಃ ಸಹಸ್ರಂ ಗುಡಿತಂ ನರಾಣಂ, ಅದಕ್ಕೆ 1000 ಪಟ್ಟು ಹೆಚ್ಚಿನ ನರರ ಸತ್ರು. ತಥೋ ದಶಾಂಶ ನಿಹತ ರಥಾರಾಮ್, ಅದರ 1/10 ರಥಗಳು ಹೋದವು. ಗಜಾರ್ಬುದಂಚೈವ ರಣೋತ್ಕಟೇನ, ಚತುರಂಗ ಬಲವನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ರಥಗಳು ಇವು, ಅಶ್ವಗಳು, ನರಗಳು, ಇವರು ಎಷ್ಟು ಜನ ಕೊಂದರು ಅಂತ ಲಿಸ್ಟ್ ಕೊಡ್ತಾರೆ. ರಣೋತ್ಕಟೇನ, ದ್ರೋಣಾಚಾರ್ಯರು ಅಸ್ತ್ರಗುರುಗಳಾಗಿ ಏನು ಮಹಾಸ್ತ್ರವಂತ ಕಲ್ತಿದ್ರು, ಉಪದೇಶ ಮಾಡಿದ್ರು, ತಾವೀಗ ಪ್ರಯೋಗ ಮಾಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ರಥಗಳು ರಥಕ್ಕೊಬ್ಬ ರಥಿ ಇರಲೇಬೇಕಲ್ಲ. ಇದು ಬರೀ ಸ್ಕೂಟ್ರ್ ಹೊಡೆದ ಇದ್ದಂತ ಕರೆಯೋದಿಲ್ಲ, ಬರೀ ಹೊಡೆದಕ್ಕೆ ಯುದ್ಧ ಅದಕ್ಕೆ ಅದು ಪ್ರತ್ಯೇಕ. ಅದು ಕಾಲಾಳುಗಳು, ರಥದಲ್ಲಿ ಕೂತವ್ರನ್ನ ಹೊಡೆದ್ರೆ ರಥದಕ್ಕೆ ಒಂದಾಗ ಲೆಕ್ಕ. ಕಾಲಾಳುಗಳು ಅಷ್ಟೇ, ಅವ್ರಿಗೂ ಸಪರೇಟ್ ಲೆಕ್ಕ. ರಥಗಳು ಅರ್ಬುದ, ಗಜಗಳು ಅರ್ಬುದ, ಗೊತ್ತಾಯ್ತಾ? ಇದ್ರ ಅರ್ಬುದ ಸಂಖ್ಯೆ 1/10 ಆನೆಗಳು, ಹೀಗೆಲ್ಲ ಕೊಂದು. ಅಂದರೆ ಯಾವ್ಯಾವ ಪ್ರಪೋಷನ್ ಎಷ್ಟೆಷ್ಟು ಇರುತ್ತೆ ಗೊತ್ತಾಗುತ್ತೆ ಯುದ್ಧದಲ್ಲಿ. ಅದು ಆ್ಯಕ್ಚುಲಿ ಅಕ್ಷೋಹಿಣಿ ಇದ್ದಿದೆ, ಒಂದು ಇದು ಕೊಡ್ತಾರೆ. ಎಷ್ಟು ಆನೆಗಳಿರಬೇಕು, ಎಷ್ಟು ರಥ ಇರಬೇಕು, ಎಷ್ಟು ಕುದುರೆ ಇರಬೇಕು, ಎಷ್ಟು ಕಾಲಾಡಿರಬೇಕು, ಒಂದು ಯೂನಿಟ್. ಅದು ಆ ಯೂನಿಟ್ಟಿಂದ ಲೆಕ್ಕ ಹಾಕಬೇಕಾದ್ರೆ ಟೀಮ್ ಅಂತ 11 ಜನ ಇರಬೇಕು ಅಂತ ಲೆಕ್ಕ ಹಾಕ್ತಾರಲ್ಲ ಹಾಗೆ. ತಥಾ ವಿರಾಟ ದ್ರುಪದೌ ಶರಾಭ್ಯಾಂ ನಿನಾಯ ಲೋಕಂ ಪರಮಾಜಿ ಮಧ್ಯೆ ತಥೋ ವಿಜಿತ್ಯೈವ ಗುರೋಸ್ಸುತಾದೀನ್ ದೃಷ್ಟದ್ಯುಮ್ನಂ ಭೀಮಸೇನೋ ಜುಗೋಪ. ತಥಾ ವಿರಾಟ ದ್ರುಪದೌ ಶರಾಭ್ಯಾಂ ನಿನಾಯ ಲೋಕಂ ಪರಂ ಆಜಿಮಧ್ಯೆ ತತಃ ವಿಜಿತ್ಯ ಏವ ಗುರೋಃ ಸುತಾದೀನ್ ದೃಷ್ಟದ್ಯುಮ್ನಂ ಭೀಮಸೇನಃ ಜುಗೋಪ. ತಥಾ ಆಗ ವಿರಾಟ ದ್ರುಪದೌ, ವಿರಾಟ ಮತ್ತು ದ್ರುಪದ ಇಬ್ಬರನ್ನು ಕೂಡ ಶರಾಭ್ಯಾಂ ನಿನಾಯ ಲೋಕಂ ಪರಮಾಜಿ ಮಧ್ಯೆ 2 ಬಾಣ ತೊಗೊಂಡು ದ್ರೋಣಾಚಾರ್ಯರು. ಒಂದನ್ನು ವಿರಾಟನೇ ಹೊಡೆದ್ರು, ಒಂದನ್ನು ದ್ರುಪದನಿಗೆ ಹೊಡೆದ್ರು. ಇಬ್ಬರು ಸತ್ತೋದ್ರು. ವಿರಾಟ ಎಲ್ಲರೂ ಕಂಟೆಂಪರರಿ ಏಜನಲ್ಲಿ ಅವರೆಲ್ಲ ಕೂಡ ಹೇಳಿದ್ರಲ್ಲ, ಒಂದೊಂದು ಬಾಣಕ್ಕೆ ಅವ್ರನ್ನ ಕೊಂದು ಹಾಕಿಬಿಟ್ರು. ಬೇರೆ ಮಹಾವೀರ ಅಂತ ಸಾಕ್ಷಿ ಆಯಿತು. ತಾರತಮ್ಯದಲ್ಲೂ ಭಾರಿ ಮೇಲಿದ್ದಾರೆ ಇವರು. ಅವ್ರು ತಾರತಮ್ಯದಲ್ಲೂ ಹೂ ಗಂಧರ್ವರು ಅಷ್ಟೇ ಅವರು, ಗೊತ್ತಾಯ್ತಾ? ಇಲ್ಲಿ ಭಾರಿ ಮೇಲೆ ಇರೋದ್ರಿಂದ ಇದಾಯಿತು. ತಾತು ಮತ್ತೆ ಪ್ರಸಂಗ ಬಂತು, ಹೊಡಿತದೆ. ಇವು ಲಾಸ್ಟ್ ಡೇ, ಅವ್ರ ಯುದ್ಧದ ಲಾಸ್ಟ್ ಡೇ, ತಮ್ಮ ಪೆಂಡಿಂಗ್ ಕೇಸೆಲ್ಲ ಮುಗಿಸ್ತಾ ಇದ್ದಾರೆ ಅವರು. ತತಃ ವಿಜಿತ್ಯ ಏವ ಗುರೋ, ಭಾರಿ ಸಿಟ್ಟಿದ್ದಿದ್ದು ಯಾರ ಮೇಲೆ ಅವರಿಗೆ? ಅವನೇ ಅವಮಾನ ಮಾಡಿರ್ತಾನೆ. ದರ್ಪಂ ನಿಹಂತು, ಗೊತ್ತಾಯ್ತು? ದರ್ಪ ಹೊಡಿಬೇಕಾದ ದರ್ಪಂ ಹನಿಷನ್ಸ್ ಪ್ರತಿಜ್ಞೆ ಮಾಡಿ ಹೋಗಿದ್ರು, ಅದಕ್ಕೆ ಅವು ಕೊಂದು ಹಾಕಿಬಿಟ್ರು. ಗುರೋಸ್ಸುತಾದೀನ್ ದೃಷ್ಟದ್ಯುಮ್ನಂ ಭೀಮಸೇನೋ ಜುಗೋಪ ತಥೋ ವಿಜಿತ್. ಈ ಕಡೆ ಭೀಮಸೇನ ದೇವರು ಗುರೋಸ್ಸುತಾದಿ ಅಶ್ವತ್ಥಾವಾದಿಗಳು ಬಂದಿದ್ರಲ್ಲ, ಅವರೆಲ್ಲ ಗೆದ್ದುಬಿಟ್ಟು ದುಷ್ಟದ್ಯುಮ್ನನನ್ನು ಜುಗೋಪ ರಕ್ಷಣೆ ಮಾಡಿದರು. ಈ ದುಷ್ಟದ್ಯುಮ್ನ ಮೇನ್ ಅವ್ರ ಕುರಿತು ಟಾರ್ಗೆಟ್ ಯಾರೀಗ? ದುಷ್ಟದ್ಯುಮ್ನ. ಈಗ ದುಷ್ಟದ್ಯುಮ್ನ ಕಾಪಾಡಬೇಕೆ, ದುಷ್ಟದ್ಯುಮ್ನಿಂದ ಈತನ ವಧೆಯಾಗಬೇಕು, ಕಾಪಾಡ್ತಾ ಇದ್ದಾರೆ. ಅಲ್ಲಿ ಶಿಖಂಡಿನ ಮುಂದೆ ಮಾಡ್ಕೊಂಡು ಹೇಗೆ ಹೋದರೋ ಇದು ಮಾಡಿ. ಇಬ್ಬರು ಕೂಡ ಯಾರವರು? ದ್ರುಪದರ ಕಡೆಯವರೇ. ಭೀಷ್ಮರಿಗೆ ಅಡ್ಡ ಬಂದಿದ್ದು ಶಿಖಂಡಿ, ದ್ರುಪದನ ಮಗ. ಅದಕ್ಕೆಲ್ಲ ಹಿಂದೆ ಕಥೆ ಇದೆ ಆ ಥರದ. ಇಲ್ಲಿ ಅಡ್ಡ ಬಂದು ದುಷ್ಟದ್ಯುಮ್ನೇ ಮತ್ತೆ. ಸೊ ಯಾ ಫ್ಯಾಮಿಲಿ ಮ್ಯಾಟ್ರಸ್ ಯಾಕೆ ಕೌಂಟ್ ಆಗಿದೆ ಅವರಿಗೆ. ದೃಷ್ಟದ್ಯುಮ್ನಂ ಭೀಮಸೇನಃ ಜುಗೋಪ. ದೃಷ್ಟದ್ಯುಮ್ನೋ ಭೀಮಸೇನಾಭಿಗುಪ್ತೋ ದ್ರೋಣಂ ಹಂತುಂ ಯತ್ನ ಮುಚ್ಚೈ ಚಕಾರ ನಿವಾರಯಾಮಾಸ ಗುರುಶ್ಚರೌಘೈಃ ದೃಷ್ಟದ್ಯುಮ್ನಂ ಸೋಪಿ ತಂ ಸಾಯಕೇನ. ಹಾಗೇನಾಯಿತು? ದೃಷ್ಟದ್ಯುಮ್ನಃ ಭೀಮಸೇನ ಅಭಿಗುಪ್ತಃ, ದೃಷ್ಟದ್ಯುಮ್ನಃ ಭೀಮಸೇನ ಅಭಿಗುಪ್ತಃ ದ್ರೋಣಂ ಹಂತುಂ ಯತ್ನಂ ಉಚ್ಚೈಃ ಚಕಾರ ನಿವಾರಯಾಮಾಸ ಗುರುಃ ಶರೌಘೈಃ ದೃಷ್ಟದ್ಯುಮ್ನಂ ಸಹ ಅಪಿ ತಂ ಸಾಯಕೇನ. ದೃಷ್ಟದ್ಯುಮ್ನಃ ಭೀಮಸೇನಾಭಿಗುಪ್ತಃ, ಭೀಮಾಭಿರಕ್ಷಿತಂ, ಗೊತ್ತಾಯ್ತಾ? ಭೀಮಾಭಿರಕ್ಷಿತಂ ಅದೇ ಪದ ಬಂದು. ಭೀಮಾಭಿರಕ್ಷಿತನಾದ ದೃಷ್ಟದ್ಯುಮ್ನ, ಅದು ವಾಯು, ಇದು ಅಗ್ನಿ. ಅಗ್ನಿಗೆ ಯಾರು ರಕ್ಷಣೆ ಬೇಕು? ಗಾಳಿದೇ ಬೇಕು. ಕರೆಕ್ಟಾಗಿ ಮ್ಯಾಚ್ ಆಯಿತು. ದ್ರೋಣಂ ಹಂತುಂ ಯತ್ನ ಮುಚ್ಚೈಹಿ ಚಕಾರ, ದ್ರೋಣನ ಕೊಲ್ಲೋದು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿವಾರಯ, ಅದೇನಾಯ್ತು ಈಗ? ತಂದೆ ಕಳ್ಕೊಂಡ, ಸಿಟ್ಟು ಜಾಸ್ತಿ ಆಯಿತು. ಮತ್ತೆ ಆದಷ್ಟು ಬೇಕು ಹುಟ್ಟಿರದೆ ಕೊಲ್ಲೋದಕ್ಕೋಸ್ಕರ ಪ್ರಸಂಗ ಹತ್ತಿರ ಬರ್ತಾ ಇದೆ ಅಂಥೇಳಿ ಭಾರಿ ಪ್ರಯತ್ನ ಮಾಡ್ತಿದ್ದಾನೆ.
ನಿವಾರಯ. ಹಿಂದಿನ ದಿವಸ ಎಲ್ಲ ಏನಾಗಿತ್ತು, ಡೈವರ್ಟ್ ಆಗಿಬಿಟ್ಟಿತ್ತು ಎಲ್ಲ ಕಡೆ. ಯಾತಕ್ಕೆ? ಜಯದ್ರಥನ ಸಂಹಾರ ಆಗಬೇಕಾಗಿತ್ತು, ಇಲ್ಲವ್ರು ಅರ್ಜುನಿಗೆ ಪ್ರಾಬ್ಲಮ್ ಇತ್ತು ಅಂತೇಳಿ ಎಲ್ಲ ಏನು ಮಾಡಲಿಲ್ಲ, ಆ ಕಡೆ ಡೈವರ್ಟ್ ಆಗಿತ್ತು ಮೈಂಡು. ಈಗ ಇದಕ್ಕೆ ಬಂತು. ಗುರುಶ್ಚರೌಹೈ ದೃಷ್ಟದ್ಯುಮ್ನಂ ಸೋಪಿತಂ ಸಾಯಕೇನ. ಅವರು ಬಾಣಗಳಿಂದ ಅವನನ್ನು ತಡೆದರು. ದೃಷ್ಟದ್ಯುಮ್ನಂ ಸೋಪಿ ಸಾಯಕೇನ, ದೃಷ್ಟದ್ಯುಮ್ನ ಬಿಡಲಿಲ್ಲ, ಒಂದು ಬಾಣ ತಗೊಂಡ ಅವ್ರನ್ನ ಹೊಡೆದ. ವಿವ್ಯಾಧ ತೇನಾಭಿಹತ ಸಮೂರ್ಛಾಂ ಅವಾಪ ವಿಪ್ರೋ ವಿಷಸಾದ ಚಾಸು. ದೃಷ್ಟದ್ಯುಮ್ನ ಸತ್ವರಂ ಖಡ್ಗವರ್ಮಣಿ ಚರ್ಮಣಿ ಆದಾಯದಶ್ಚಾರುರುಹೇ ರಥೋತ್ತಮಂ. ಬಾಣ, ಸಾಯಕ, ಬಾಣ, ಶರ ಅವೆಲ್ಲ ಪರ್ಯಾಯ ಪದಗಳು. ವಿವ್ಯಾಧ ತೇನ ಅಭಿಹತಃ ಸಹ ಮೂರ್ಛಾವವಾಪ. ಶಾಯಕೇನ ವಿವ್ಯಾಧ ಸೇರಿಸ್ಬೇಕಾದ್ರೆ ಬಾಣದಿಂದ ಪೀಡಿಸಿದರು. ತೇನ ಅಭಿಹತಃ, ಬಾಣದಿಂದ ಹೊಡೆಯಲ್ಪಟ್ಟಂಥ ದ್ರೋಣಾಚಾರ್ಯರು, ವಿಪ್ರಹ ದ್ರೋಣರು, ಮೂರ್ಛಾಮವಾಪ ಮೂರ್ಛೆಗೊಳಗಾದರು. ನಿಶಸಾದ ಚಾಶು, ಆ ವಯಸ್ಸು, ನಾನ್ ಸ್ಟಾಪ್ ಯುದ್ಧ, ಇಷ್ಟೆಲ್ಲ ಜೋರಾಗಿ ಯುದ್ಧ ಮಾಡಿದ್ದಾರೆ. ಈ ಹೊತ್ತು ಸ್ವಲ್ಪ ಸುಸ್ತಾಯ್ತು ಅವರಿಗೆ. ಇವ್ರು ಏನು ಇಲ್ಲದೆ ಲಂಚ್ ಬ್ರೇಕು ಬ್ರೇಕ್ ತಗೋತಿರ್ತಾರೆ, ಟೀ ಬ್ರೇಕ್, ಏನೂ ಆಗಿದೆ, ಯಾರಿಗೂ ಏನಾಗಿರೋದಿಲ್ಲ. ದೃಷ್ಟದ್ಯುಮ್ನ ಸತ್ವರಂ ಖಡ್ಗ ಚರ್ಮಣಿ. ಅವ್ರು ಹಾಗೆ ರಥದಲ್ಲಿ ಕುಕ್ಕರಿಸಿಬಿದ್ದು ರಥದಲ್ಲೇ ಕೂತ್ಕೊಂಡ್ರು, ಬೀಳಲಿಲ್ಲ, ಕುಕ್ಕರಿಸಿದ್ರು. ಎಚ್ಚರ ತಪ್ಪು ಹೋಗಿಬಿಟ್ಟಿದೆ. ದೃಷ್ಟದ್ಯುಮ್ನ ನೋಡ್ದ. ದೃಷ್ಟದ್ಯುಮ್ನ ಸತ್ವರಂ ಬಹಳ ವೇಗದಿಂದ ಖಡ್ಗ ಚರ್ಮಣಿ ಆದಾಯ. ಖಡ್ಗ ಚರ್ಮ ಚರ್ಮಣಿ ಚರ್ಮಾಣಿ ದ್ವಿವಚನ. ಖಡ್ಗ ಮತ್ತು ಗುರಾಣಿ ಎರಡೂ ತಗೊಂಡ್ಬಿಟ್ಟು ಆದಾಯ ತಗೊಂಡು ತಸ್ಯ ರಥೋತ್ತಮಂ ಆರುರೇ. ದ್ರೋಣಾಚಾರ್ಯ ರಥನೇ ಹತ್ತಿಬಿಟ್ಟ. ಅವರಿದ್ದಾರೆ, ಅವ್ರು ಎಚ್ಚರ ತಪ್ಪಿದ್ದಾರೆ, ಕೊಲ್ಲಬೇಕು ಅಂತಲೇ ಹೊರಟ. ಸಂಜ್ಞಾಮವಾಪ್ಯಾಥ ಗುರುಶ್ಚರೌಘೈ ಪ್ರಾದೇಶ ಮಾತ್ರೈ ವ್ಯಥಯಾಮಾಸತಂಚ ಸತೈ ಅತಿವ್ಯಥಿತಸ್ತದ್ರಥಚ್ಚ ಪರಾವೃತ್ತ ಸ್ವಂ ರಥಂ ಆರುರೋಹ ಸುಸಂರಬ್ಧೌ ತೌ ಪುನರೇವ ಯುದ್ಧಂ ಸಂಚಕ್ರತುಃ ವೃಷ್ಟಶರಾಂಬುಧಾರೌ. ಸಂಜ್ಞಾಂ ಅವಾಪ್ಯ ಅಥ ಗುರುಃ ಶರೌಘೈಃ ಪ್ರಾದೇಶಮಾತ್ರೈಃ ವ್ಯಥಯಾಮಾಸ ತಂ ಚ ಸಹ ತೈಃ ಅತಿವ್ಯಥಿತಃ ತದ್ರಥಚ್ಚ ಪರಾವೃತ್ತಃ ಸ್ವಂ ರಥಂ ಆರುರೋಹ ಸುಸಂವೃದ್ಧೌ ತೌ ಪುನಃ ಏವ ಯುದ್ಧಂ ಸಂಚಕ್ರತುಃ ವೃಷ್ಟಶರಾಂಬುಧಾರೌ. ಅಷ್ಟೊತ್ತಿಗೆ ಅವ್ರ ಎಚ್ಚರ ಬಂತು ದ್ರೋಣಾಚಾರ್ಯರು. ನೋಡಿ, ಅಲ್ಲಿ ನಿದ್ರೆಯಿಂದ ಹೇಳೋದೇ ಕಷ್ಟ, ಮೂರ್ಛೆಯಿಂದ ಹೇಳಬೇಕು. ಯುದ್ಧದ ಕಾನ್ಸೆಪ್ಟಲ್ಲಿದ್ದ ಏನಾಗ್ತಿತ್ತು ಅವರಿಗೆ, ಟೈಮ್ ಅಂತ ತಾರಾತರು ಇದ್ದಾಗ ನಿದ್ರೆ ಬರೋದಿಲ್ಲ. ಎಷ್ಟು ಬೇಕು ಮಿನಿಮಮ್ ತೊಗೊಂಡಿದ್ದು, ಮೂರ್ಛೆ ಮಿನಿಮಮ್ ಆಯಿತು, ಎದ್ದರು. ಶರೌಘೈ ಬಾಣಗಳ ಸುಡಿಮಣೆ ಎದ್ದರು. ತಕ್ಷಣ ಗೊತ್ತಾಯಿತು ಎಷ್ಟು ರಿಸ್ಕ್ ಇದೆ ಅಂಥೇಳಿ. ತಕ್ಷಣ ಬಾಣ ಬೀಳಕ್ಕೆ ಶುರು ಮಾಡಿದರು. ಹತ್ತಿರ ಇದ್ದಾನು ಅವನು, ದೊಡ್ಡ ಬಾಣ ಬೀಳೋಕ್ಕಾಗೋದಿಲ್ಲ, ಅದಕ್ಕೆ ಪ್ರಾದೇಶ ಮಾತ್ರ. ನೋಡಿ, ದೂರ ಇದ್ದಾಗ ರಿವಾಲ್ವರ್ ಉಪಯೋಗ ಇಲ್ಲ ಹೊಡೆದ್ರೆ, ಹತ್ತಿರ ಇದ್ದಾಗ ಗನ್ ಉಪಯೋಗ ಇಲ್ಲ. ಯಾತಕ್ಕೆ? ಗನ್ನೆ ಆಯ್ತು, ಇಲ್ಲಿದ್ದಾರೆ ಗನ್ ಹಿಡಿದು ಇಲ್ಲಿಗೆ ಇಡ್ಬಾರ್ದು, ಕರ್ತದೆ. ಅದಕ್ಕೆ ಕೋಲು ಕೈಲಿ ಹೊಡೆಯೋದೇ ವಾಸಿ. ಅರ್ಥ ಆಯ್ತಾ? ಅದಕ್ಕೆ ಪ್ರಾದೇಶ ಮಾತ್ರ. ಅದಕ್ಕೆ ತನಿಸ್ತಿದೆ. ಪ್ರಾದೇಶ ಅಂದರೆ ಇಷ್ಟೇ, ಚಿಕ್ಕ ಚಿಕ್ಕ ಬಾಣಗಳು, ಅದರದ್ದು ಇಷ್ಟು ದೊಡ್ಡ ಬಾಣಗಳು. ಅಷ್ಟೇ ಇಟ್ಟು ಹೊಡಿತಾರೆ. ಅಷ್ಟು ಹಿಡಿಬೇಕಾದ್ರೆ ಎಲ್ಲಿಡಬೇಕು ಅವನ, ಎಲ್ಲಿಡಬೇಕು? ತುಂಬ ಇಲ್ಲಿ ಇಡ್ತಾರೆ, ಎಂಡಿಗೆ ಹೊಡಿಬೋದ, ಎಂಡೆ ಹೊಡೆದು ಬರುತ್ತೆ. ಮಧ್ಯೆ ಇಟ್ಕೊಂಡ್ರೆ ಉದ್ದದ ಬಾಣ, ಪಕ್ಕದಲ್ಲಿ ಇಟ್ಕೊಂಡ್ರೆ ಅದಕ್ಕೆಲ್ಲ ಎಕ್ಸ್ಪರ್ಟೈಸ್ ಬೇಕು. ಸುರು ಇಟ್ಕೊಂಡ್ರೆ ಏನೂ ಆಗಲ್ಲ, ಅಭ್ಯಾಸ ಇರಬೇಕು ಅವ್ರಿಗೆ. ಇದು ಎಲ್ಲ ಕಲ್ತಿರ್ತಾರೆ. ಹೊಡೆದು ಪ್ರಾದೇಶ ಮಾತ್ರ. ಪ್ರಾದೇಶ ಕರೆಕ್ಟ್ ಇಷ್ಟು, ಇಲ್ಲಿಂದ ಇಲ್ಲಿ ಬಂದರೆ ಪ್ರಾದೇಶ ಅಂತ ಕರೀತಾರೆ. ಮನೆಯಲ್ಲಿ ಈಗಿಂತ ದೊಡ್ಡ ಮೂರ್ತಿ ಪೂಜೆ ಮಾಡಬಾರ್ದು, ದೇವಸ್ಥಾನದಲ್ಲಿ ಮಾಡ್ಬೋದು. ಅದಕ್ಕೆ ಪ್ರಾದೇಶ ಅಂತ ಪದ ಉಪಯೋಗಿಸ್ತಾರೆ. ಪ್ರದೇಶ ಬೇರೆ, ಪ್ರಾದೇಶ ಬೇರೆ. ಮತ್ತು ಪ್ರಾದೇಶ ಮಾತ್ರೈ ವ್ಯಥಯಾಮಾಸತಂಚ. ಜೋರ ಹೊಡೆದ್ರು ಅವನಿಗೆ ನೋವಾಯಿತು. ಯಾರಿಗೆ? ದೃಷ್ಟದ್ಯುಮ್ನರಿಗೆ. ಹೊರಟ. ತೈ ಸತೈ ಅತಿವ್ಯಥಿತಃ ತದ್ರಥಚ್ಚ ಪರಾವೃತ್ತಃ. ಭಾಳ ನೋವಾಗಿ ಅಲ್ಲಿಂದ ಹೊರಟ. ಆ ರಥದಿಂದ ಇಳಿದು ಹೊರಟ. ಸ್ವಮ್ರಥಂ ಆರುರೋಹ, ತನ್ನ ರಥಕ್ಕೆ ಬಂದು ಹತ್ಕೊಂಡ. ಮತ್ತೆ ಸುಸಂವೃದ್ಧೌ ತೌ ಪುನರೇವ ಯುದ್ಧಂ ಸಂಚಕ್ರತುರ್ವೃಷ್ಟ ಶರಾಂಬುಧಾರೌ. ಇಲ್ಲಿ ಪ್ರಶ್ನೆ ಮಾಡ್ಬೋದು, ಮೂರ್ಛೆ ಬಂದಿದೆ ಹೊಡ್ಲಿಕ್ಕೆ ಹೋದಲ್ಲ ಸರಿಯಾ ಅಂತ ಕೇಳಿದರೆ ಒಂದು ಪಾಯಿಂಟ್. ಅಭಿಮನ್ಯುని ಅಂದು ಕೊಂದರು, ಅಲ್ಲಿಗೆ ಅವ್ರು ರೈಟ್ ಹೊರಟೋಯ್ತು. ದ್ರೋಣಾಚಾರ್ಯರು ಹೇಳಿದ್ರು ಅದಕ್ಕೆ. ಹೊತ್ತಾನೆ ಅಭಿಮನ್ಯು ಕೊಲ್ಬೇಕಾದ್ರೆ ಮೇನ್ ಮಾಡಿದ್ದು ಯಾರು? ದ್ರೋಣಾಚಾರ್ಯ. ಯಾರು ಪ್ರಶ್ನೆ ಮಾಡೋಂಗಿಲ್ಲ ಈಗ. ಅದು ಅವ್ರು ಮಾಡಿದ್ದರಿಂದ ದುರ್ಯೋಧನ ರೈಟಲ್ಲೇ ಕೇಳೋದು. ಇದನ್ನು ಯಾರು ಹೈಲೈಟ್ ಮಾಡೋದ್ರು? ಭಾರಿ ಅನ್ಯಾಯ ಆಯಿತು, ಪಾಂಡವ ಕೌರವರು ಅನ್ಯಾಯ ಆಯಿತು ಅಂತ ಸಾಯ್ತಾರೆ ಹೊರತು ಇನ್ನು ಮಾತಾಡೋದಿಲ್ಲ. ಅಭಿಮನ್ಯುನ ಕೊಂದಾಗ ಮಾಡಿದ ಮೊದಲನೇ ದೊಡ್ಡ ತಪ್ಪು ಮಾಡಿದ್ದು ಅಲ್ಲೇನೇ. ಅನಂತರ ಯಾವ ಹಕ್ಕು ಅವ್ರಿಗೆ ಬರೋದಿಲ್ಲ. ಒಂದೇ ಹೊಡಿತಾನೆ, ಯಾರನ್ನೋ ಕೇಸ್ ಹಾಕ್ತಾರೆ. ಪೊಲೀಸ್ 28 ಹೊಡಿತಾರೆ ಅವನ್ನ. ಯಾಕೆ ಹೊಡೆದು ಹೇಳೋದು ಕೇಳೋದಕ್ಕೋಸ್ಕರ.
ಅದಕ್ಕೆ ಯಾರು ಕೆಡಾಗಿಲ್ಲ. ಅಪರಾಧಿನ ಶಿಕ್ಷಿಸೋದು ಅವ್ರ ಹಕ್ಕಾದ್ದರಿಂದ ಯಾವ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಳ್ಳಲ್ಲಿ ಅಷ್ಟು ಜೋರಾಗಿ ಹೊಡಿತಾರಲ್ಲ ಪೊಲೀಸರು, ತಿರುಗಿ ಹೊಡೆಯೋದಿಲ್ಲ ಅವರು. ಯಾಕೆ? ಮತ್ತೆ ಜಾಸ್ತಿ ಹೊಡಿತಾರೆ, ಹೊಡೆದು ಇನ್ನೊಂದು 2 ಜಾಸ್ತಿ ಬಿಡುತ್ತೆ. ನಮ್ಮ ಮೇಲೆ ಕೈ ಮಾಡ್ತೀಯ ಅಂತ ಕೇಳ್ತಾರೆ. ನಮ್ಮ ಮೇಲೆ ಕೈ ಮಾಡ್ತೀಯ? ಸರ್ಕಾರಿ ನೌಕರರು ಗೊತ್ತಾದ್ದು ಹೊಡಿತಾರೆ. ಏನಂತ? ಈಗಲ್ಲ, ಅದೆಲ್ಲ ಮುಂದೆ ಈಗಲ್ಲ, ಅದೆಲ್ಲ ಮುಂದೆ ಬರುತ್ತೆ. ರಥಮಾರುರೋಹ ಸುಸಂರಬ್ಧೌ ನಾವು ತುಂಬ ಕೇಳಿದಾಗ ಏನಾಗುತ್ತೆ, ಅದು ಎಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೇ ಅದು ಆ ಸೀಕ್ವೆನ್ಸ್ ಕ್ರಮೇತ ಜ್ಞಾಪಕ ಇಟ್ಕೊಂಡ್ರೆ ಪ್ರಾಬ್ಲಮ್ ಬರೋದಿಲ್ಲ. ರಥಮಾರುರೋಹ ಸುಸಂರಬ್ಧೌ ತೌ ಪುನರೇವ ಯುದ್ಧಂ ಸಂಚಕ್ರತಃ ವೃಷ್ಟ ಶರಾಂಬುಧಾರವು. ಇಬ್ಬರು ಜೋರಾಗಿ ಬಾಣಗಳ ಅಂಬುಧಾರರು. ಶರಾಂಬುಧಾರರು ಅಂದ್ರೇನು? ಬಾಣ ಬಿಡತಕ್ಕಂಥ ಮೋಡಗಳಂತೆ ಮಾಡಿಬಿಟ್ಟು ಅಷ್ಟು ಬಾಣ ಬಿಡ್ತಾರೆ. ನಿವಾರ್ಯ ಶತ್ರುಂಚ ಶರೈರ್ ಬ್ರಹ್ಮಾಸ್ತ್ರ ಮಸೃಜದ್ವಿಜ ತೇನ ಸಂದಾಹಯಾಮಾಸ ಪಾಂಚಾಲಾನ್ ಸುಬಹೂನ್ ರಣೆ. ಅಲ್ಲಿಗೂ ಬಿಡಲಿಲ್ಲ ಅವರು, ಯುದ್ಧ ಜೋರಾಗೆ ಮಾಡ್ತಾನೆ. ನಿವಾರ್ಯ ಶತ್ರುಂ ಸಹ ದುಷ್ಟದ್ಯುಮ್ನ ತಡೆದು ಬಿಟ್ಟು ಬ್ರಹ್ಮಾಸ್ತ್ರಂ ಅಸೃಜತ್ ದ್ವಿಜ ಶರೈಹಿ ನಿವಾರ್ಯ ಬಾಣಗಳಿಂದ ದುಷ್ಟದ್ಯುಮ್ನನ್ನು ತಡೆದರು. ಆಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ತೇನ ಸಂದಾಹಯಾಮಾಸ ಪಾಂಚಾಲಾನ್ ಸುಬಹೂನ್ ರಣೆ. ಪಾಂಚಾಲ ಭಾರಿ ಸಿಟ್ಟಾದ್ದರಿಂದ ಪಾಂಚಾಲ ಬಿಟ್ಟುಬಿಟ್ಟು ಅವರೆಲ್ಲ ಸುಟ್ಟು ಹಾಕ್ತಾಯಿದ್ದಾರೆ. ಪುರುಜಿತ್ ಕುಂತಿಭೋಜಶ್ಚ ಯಾರ್ಯಾರು ಹೋದ್ರಿ? ಈಗ ಗೀತೆಯಲ್ಲೆಲ್ಲ ಕೇಳಿದ್ವಲ್ಲ, ಪುರುಜಿತ್ ಅವರೆಲ್ಲ ಹೋಗ್ತಿದ್ದಾರೆ 1 by 1. ವಿರಾಟ್ ಆದರೂ ತುಂಬ ಜನ ಹೋಗಿದ್ದು ಈ ಗುಂಪಿನಲ್ಲೇ 15 ದಿವಸ ತುಂಬ ಜನ ಹೋಗ್ತಾರೆ. ಪುರುಜಿತ್ ಕುಂತಿಭೋಜಶ್ಚ ತೇನಾನ್ಯೇ ಚ ಹತಾಸ್ತದಾ. ವಿರಾಟ್ ದ್ರುಪದರು ಮೊದಲು ಹೋಗಿದ್ದರು, ಇವರಿಬ್ಬರು ಆಮೇಲೆ ಹೋದರು. ಪುರುಜಿತ್ ಕುಂತಿಭೋಜಶ್ಚ, ಕುಂತಿಭೋಜ ಯಾರು? ಈಗ ಕುಂತಿಯಪ್ಪ, ಅವರೆಲ್ಲ ಯುದ್ಧದಲ್ಲಿ ಹೋಗೋರೆ. ಉದ್ದೇನಾನ್ಯೇ ಚ ಹತಾಸ್ತದಾ ಭೀಮೋ ಅರ್ಜುನ ಸಾತ್ಯಕಿಶ್ಚ ಪರ್ಯಾಯೇಣ ಗುರೋಸ್ಸುತಂ. ಒಂದು ಕಡೆ ಭೀಮಸೇನ ದೇವರು, ಒಂದು ಕಡೆ ಅರ್ಜುನ, ಸಾತ್ಯಕಿ ಎಲ್ಲರೂ ಕೂಡ ಗುರೋಸ್ಸುತಂ ದೂರತಃ ಹತಾಸ್ತದ ದೂರತೋ ವಾರಯಾಮಾಸು ಮಹತ್ಯಾ ಸೇನಯಾ ಸಹ. ಅಶ್ವತ್ಥಾಮರ ಯುದ್ಧಕ್ಕೆ ಬಂದಿದ್ದಾರೆ, ಅಶ್ವತ್ಥಾಮರ ತಡೀತಾ ಇದ್ದಾರೆ ಎಲ್ಲರೂ ಸೇರಿಬಿಟ್ಟು. ಕರ್ಣ ದುರ್ಯೋಧನಾದಿಮಿಶ್ಚ ಶಲ್ಯಂ ಭೋಜಂ ಕೃಪಂ ತಥಾ ಭೀಮಾರ್ಜುನೌ ಶರೌಘೇಣ ವಾರಯಾಮಾಸತು ರಣೇ. ಕರ್ಣ ದುರ್ಯೋಧನಾದಿಂಚ ಶಲ್ಯಂ ಭೋಜಂ ಕೃಪಂ ತದ. ಕರ್ಣ ದುರ್ಯೋಧನಾದಿಗಳನ್ನು, ಶಲ್ಯರಾಜನನ್ನು, ಭೋಜಂ ಕೃಪಂ ತದ. ಭೋಜ ಅಂದರೆ ಯಾರು? ಭೋಜ ಕುಂತಿಭೋಜ ಹೋದಾಗಲೇ ಇಲ್ಲ. ಭೋಜರಾಜ ಯಾರಾಯ್ತ? ಈಗ ಕಾಳಿದಾಸರು ಭೋಜರಾಜ ಅಲ್ಲ, ಯಾರಾಚ? ಕೃತವರ್ಮ. ಇವರೆಲ್ಲ ಕೃತವರ್ಮ. ಇದು ಯಾದವರಲ್ಲಿ ಭೋಜ, ಕಂಸ ಭೋಜ. ಅವನು ಯಾದವರ ಸಬ್ ಕ್ಯಾಸ್ಟ್ ಅದು, ಗೊತ್ತಾಯ್ತಾ? ಅದರಲ್ಲಿ ಬೇರೆ ಗೊತ್ತಿರೋದು ಅಂತಾರಲ್ಲ, ಹಾಗೆ ಅವನಿದ್ದ. ಅದು ಕೃತವರ್ಮ ಬಂದ. ಕೃಪಾಚಾರ್ಯ ಕೌರವರ ಕಡೆ ತಾನೆ ಬಂದರು. ಮರ್ತು ಬಿಡಬಾರ್ದು ಯಾರು ಭೋಜ ಬಂದ ಇದ್ದಕ್ಕಿದ್ದಾಗೆ ಅಂತ. ಹಾಂ, ಆ ಕಡೆ ಹೊಡೆದಿಲ್ಲ ಅವರು, ಇವ್ರ ಕಡೆ ಹೊಡೆದಿಲ್ಲ. ಆ ಏರಿಯಾದಲ್ಲಿಲ್ಲ, ಆದ್ದರಿಂದ ಸೇಫ್. ಇಂಥದ್ದೇ ಪ್ರಸಂಗ ಎಲ್ಲಿ ಬಂದಿತ್ತು? ಆ ಏರಿಯಾದಲ್ಲಿ ಇಲ್ಲದೆ ಹೋಗಿದ್ದಕ್ಕೆ ಸೇಫ್ ಆಗಿದ್ದವ್ರು ಯಾರು? ಹೊಸ ಪ್ರಾಬ್ಲಮ್ ಮೈ ಮೇಲೆ ಹಾಕೊಂಡಾಗ ಸುಮ್ಮನೆ ಹೋಗ್ಬೋದಾಗಿತ್ತು. ಅಲ್ಲ 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 ಅರ್ಜುನ ಇದ್ದ, ಮುಂದೆ ಇಲ್ಲೇ ಬರೋದು, ಅಷ್ಟೇ ಬರೋದು ಅದೇ. ಈಗ ಇನ್ನೂ ಬಂದಿಲ್ಲ ನಾರಾಯಣಾಸ್ತ್ರ, ಇನ್ನು ಬ್ರಹ್ಮಾಸ್ತ್ರ ಅಷ್ಟೇ ಇದೆ. ಏನಾಗಿತ್ತು? ಹಾಂ ಕರೆಕ್ಟ್. ವಿಭೀಷಣ ಇರಲಿಲ್ಲ ಯಾವಾಗದು? ಇಂದ್ರಜಿತ್ ನಾಗಾಸ್ತ್ರ ಬಿಟ್ಟಾಗ ಇರಲಿಲ್ಲ. ಆದ್ದರಿಂದ ಸೇಫ್ ಆಗಿದ್ದ. ಅದನ್ನೆಲ್ಲ ನೆನ್ಪಿಟ್ಕೊಂಡ್ರೆ ಏನಾಗುತ್ತಾಗ ಇದು ಗಟ್ಟಿ, ಅದು ಗಟ್ಟಿ ಆಗುತ್ತೆ. ಇದು ಎರಡು ಮಿಸ್ ಆಗಿಬಿಡ್ತಾವೆ. ಆಗ ಪರ್ಫೆಕ್ಷನ್ ಎಲ್ಲಿ ಏನಾಯಿತು ಗೊತ್ತಿದ್ದರೆ ಸಂಶಯ ಬರೋದಿಲ್ಲ. ಹಾಂ ಇಲ್ಲ, ಸಂಮೋಹನಾಸ್ತ್ರ ಅದು ಬೇರೆ. ಆ ಏರಿಯಾಕ್ಕೆ ಬಿಟ್ಟಿದ್ದು ಅಷ್ಟೇ. ಅಲ್ಲಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ. ಬ್ರಹ್ಮಾಸ್ತ್ರ ಭಾರಿ ದೊಡ್ಡದು. ಇವ್ರು ಯಾರೋ ಅದು ಇದಿಲ್ಲ. ಅವರು ಅರ್ಧ ಹೊತ್ತಲ್ಲಿ ಯಾಕೆ ಉಳ್ಕೊಂಡ ಅದಕ್ಕೆ ಏರಿಯಾದಲ್ಲಿಲ್ಲ ಅದಷ್ಟೊತ್ತು ಈ ಕಡೆ ಇದ್ದ. ಕರ್ಣ ದುರ್ಯೋಧನಾದಿಂಶ್ಚ ಶಲ್ಯಂ ಭೋಜಂ ಕೃಪಂ ತಥಾ ಭೀಮಾರ್ಜುನೌ ಶರೌಘೇಣ ವಾರಯಾಮಾಸತು ರಣೇ. ಬಿಡಿಸಿದಾಗ ವಾರಯಾಮಾಸತು ರಣೆ ಅಂತಾಗುತ್ತೆ. ಭೀಮಾರ್ಜುನೌ ಶರೌಘೇಣ, ಎಲ್ಲರ ಮೇಲೂ ಕೂಡ ಯುದ್ಧ ಬಾಣ ಬಿಡ್ತಾ ಇದ್ದಾರೆ. ತತ್ರ ಭೀಮೋ ಗಜಾನೀಕಂ ಜಯಸ್ಸೇನಂಚ ಮಾಗತಂ. ಈಗ ಇದು ಬರುತ್ತೆ ಅಶ್ವತ್ಥಾಮ ದುರ್ಗ ಅದು ಹಂತ. ನಾಳೆ ದಿವಸ ದ್ರೋಣಾಚಾರ್ಯದಿದ್ದು